ಅಥವಾ ಒಂದಲ್ಲ ಒಂದು ಆ್ಯಕ್ಟಿವಿಟೀಸಲ್ಲಿ ಅದು ಗುರುತಿಸಲ್ಪಡಬೇಕು. ನೀವು ನಂಬಲಿಕ್ಕಿಲ್ಲ, ಗ್ರಾಮೀಣ ಪ್ರದೇಶದ ಎಲ್ಲ ಕ್ರೀಡೆಗಳನ್ನು, ತೆಂಗಿನ ಮರ ಹತ್ತುವುದು, ತೆಂಗಿನ ಸಿಪ್ಪೆ ತೆಗೆಯುವುದು, ಬೈಹುಲ್ನಲ್ಲಿ ಹಗ್ಗ ಮಾಡುವುದು, ಮೆಹಂದಿ, ಕೇಶವಿನ್ಯಾಸ, ಏನೆಲ್ಲ ಹುಡುಗರು ಹುಡುಗಿಯರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡಿದೆ. ಮಕ್ಕಳಿಗೆ ಅದು ಖುಷಿಯೋ ಖುಷಿ. ಎಷ್ಟು ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಪ್ರೈಸ್ ಇದ್ದೇ ಇದೆ. ಯಾಕಂದರೆ ಆ ಕಾಲದಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುವಾಗ ಆ ಮಗುವಿಗಾಗ ಆನಂದವನ್ನು ಒಬ್ಬ ಟೀಚರ್ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅಲ್ಲ. ಕಳೆದು ಹೋದ್ಮೇಲೆ ಮತ್ತೆ ಬರುವುದಿಲ್ಲ. ನನಗೆ SSLCಯಲ್ಲಿ ಸರ್ಟಿಫಿಕೇಟ್ ಇನ್ನೂ ಸಿಗಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಕೊಡವೂರಲ್ಲಿ ಒಂದು ಶಾಲೆ ಇತ್ತು. ಅಲ್ಲಿ ಒಂದು ಗಂಜಿ ಊಟ ಮಾಡ್ತಾಯಿದ್ದು. ನನ್ನ ಅತ್ತಿಗೆ ಅಲ್ಲಿ ಟೀಚರ್ ಆಗಿದ್ದರು. ನಮ್ಮಲ್ಲಿ ಮಾಡಿದರೆ ಹೇಗೆ, ಕೂಡಲೇ ಮಾಡಿದೆ. ನಮ್ಮ ಇಡೀ ಟೀಚರ್ಸ್, ನಾನ್ ಟೀಚಿಂಗ್ ಎಲ್ಲ ಸಪೋರ್ಟ್ ಮಾಡಿದರು. ಗಂಜಿ, ಕುಚ್ಚಿಗೆ ಗಂಜಿ, ಚಟ್ನಿ, ಎಣ್ಣೆ, ತಪ್ಪಿದರೆ ಉಪ್ಪಿನಕಾಯಿ, ಇಷ್ಟೇ. ಮಕ್ಕಳ ಮನೆಯಲ್ಲಿ ಕರೆಂಟ್ ಇಲ್ಲ, ಒಂದು ಸರ್ವೆ ಮಾಡಿದೆವು. 28 ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಅಷ್ಟೂ ಕಡೆಗೆ ಹೋದೆವು. ನಾನು ನನ್ನೊಟ್ಟಿಗೆ ಟೀಚರ್ಸು ನಾನು ಕರೆದಾಗ ಬಂದಿದ್ದಾರೆ. ಭಾಸ್ಕರ್ ಸುವರ್ಣಾಲಿ ಲೋಕಲ್ ಟೀಚರ್ಸ್ ಎಲ್ಲ ಬಂದಿದ್ದಾರೆ. ಹೋಗಿ ಪ್ರತಿಯೊಂದು ಕೇಸ್ ಬೇರೆ ಬೇರೆ. ಯಾಕೆ ಹೇಳಿದರೆ, ಕೆಲವು ಜೋಪಡಿ, ಅದಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಆಗೋದಿಲ್ಲ. ಇನ್ನೊಂದು ಕೆಲವುದಕ್ಕೆ ಮುನ್ಸಿಪಾಲ್ಟಿ ನಮ್ಮದು, ಅದಕ್ಕೆ NOC ಬೇಕು, ಅವರು ಟ್ಯಾಕ್ಸ್ ಕಟ್ಟಿರುವುದಿಲ್ಲ. ಇನ್ನು ಕೆಲವುದಕ್ಕೆ 2-3 ಕಂಬ ಹಾಕಬೇಕು ನೀವು. ಇದೆಲ್ಲವನ್ನು ಸಾಲ್ವ್ ಮಾಡಿದೆವು. ನನ್ನ ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಸಿಟಿ. ಹೀಗೆ ಸರ್ 4 ಗಂಟೆಗೆ ಎದ್ದು ಹೀಗೆ ಮಾಡಿದಾಗ ಹೀಗೆ ಅಂತೇಳಿ ಕಡೆ ಮನೆ ಹೋಗಿ ನೋಡಿದೆವು. ನಂಗೆ ಅನಿಸಿ, ಯಾಕೆ ನಾವು ಈಗ ಗ್ಯಾಸ್ ಸಿಲಿಂಡರ್ ಕೊಡಬಾರ್ದು. 2014ರಲ್ಲಿ ಇದು ಒಂದು ಸಿಲಿಂಡರ್, ರೆಗ್ಯುಲೇಟರ್ ಮತ್ತು ಸೆಕೆಂಡ್ ಹ್ಯಾಂಡ್ ಒಲೆ ಸುಮಾರು 3,000 ಚಿಲ್ಲರೆಗೆ, ಅದು 3,700 ಮತ್ತು ಲಾಸ್ಟ್ 3,900 ಆಯಿತು. ಸಿಲಿಂಡರ್, ರೆಗ್ಯುಲೇಟರ್ ಸಿಕ್ಕಿತ್ತು. ಫಸ್ಟ್ ನಾವು ಆ ಹುಡುಗಿಗೆ ಆ ಕನೆಕ್ಷನ್ನ ಮಾಡಿದೆವು. ಒಂದು ಸಿಲಿಂಡರ್ ಮಾಡಿದ್ದು. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನನಗೆ ಈ ವ್ಯಕ್ತಿಯೊಬ್ಬ ವಿಸ್ಮಯವಾಗಿ ಕಂಡದ್ದು, ಅದರ ಆಚೆಗೆ ಒಬ್ಬ ಶಿಕ್ಷಕರಾಗಿ ಸಂಸ್ಕೃತಿಯನ್ನ, ಜನಜೀವನವನ್ನ ಈ ರೀತಿಯೂ ಭಾವಿಸಬಹುದೇ, ಈ ರೀತಿಯೂ ಕಟ್ಟಬಹುದೇ, ಒಂದು ಸಂಸ್ಥೆ ಮಾಡುವ ಕೆಲಸ, ಒಬ್ಬ ಶಾಸಕ ಮಾಡಬಹುದಾದ ಕೆಲಸ, ಒಬ್ಬ ಯಶಸ್ವಿ ಶಿಕ್ಷಕರಾಗಿ ಶಾಲೆಯ ಒಳಗೆ ಮತ್ತು ಹೊರಗೆ ಒಂದು ಬದುಕನ್ನು, ಭಾವವನ್ನು ಏಕಕಾಲದಲ್ಲಿ ಕಟ್ಟಬಹುದು ಅನ್ನುವುದಕ್ಕೆ ನನ್ನ ಜೀವನದಲ್ಲಿ ಕಂಡಂತ ಏಕೈಕ ಜೀವಂತ ಉದಾಹರಣೆ ಏನಾದರೂ ಇದ್ರೆ ಅದು ಮುರಳಿ ಕಡೆಕಾರ್. ಕಲಾರಂಗದ ಬಗ್ಗೆ, ಅದರ ಯಶಸ್ಸಿನ ಬಗ್ಗೆ, ಅದರ ಅಂತರಂಗದ ಬಗ್ಗೆ, ಅದರ ಸಾಮಾಜಿಕ, ಸಾಂಸ್ಕೃತಿಕ, ಕಲಾವಿದರು, ಕಲಾ ವ್ಯವಸಾಯ ಇವೆಲ್ಲದರ ಬಗ್ಗೆ ಇರುವ ಕಾಳಜಿ ಮತ್ತು ಅನನ್ಯವಾದಂಥ, ದೇಶವೇ ಕಣ್ಣು ತೆರೆದು ನೋಡಬಹುದಾದಂಥ ಸೇವಾ ಒಂದು ದುರಂದರ ಆ ಕೆಲಸವನ್ನ ಮಾಡಿದ ಇಡೀಯದಾದಂಥ ಒಂದು ಸರಣಿಯನ್ನ ಕಲಾರಂಗದ ನೆಲೆಯಲ್ಲಿ ನಾವು ಮಾಡಿದ್ದೇವೆ. ನೀವು ಮೆಚ್ಚಿಕೊಂಡಿದ್ದೀರಿ, ನಿಬ್ಬೆರಗುಗೊಂಡಿದ್ದೀರಿ. ಆ ಕಲಾರಂಗದ ಒಂದು ಅಸ್ಥಿವಾರ ಅಥವಾ ಅದರ ಸ್ತಂಭ, ಅದರ ಜ್ಞಾನದ ಬಿಂದು, ಅದರ ಇಡೀಯದಾದಂಥ ಪರಿಕ್ರಮದ ಒಂದು ಆತ್ಮ ಪ್ರಜ್ಞೆ ಅಂತ ಯಾರಾದರೂ ಇದ್ರೆ ಅದು ಕೂಡ ಮುರಳಿ ಕಡೆಕಾರ್. ಬಹಳ ಕುಬ್ಜವಾದ ಮನುಷ್ಯ, ಹೆಚ್ಚು ಮಾತಾಡೋದಿಲ್ಲ, ಎಲ್ಲೂ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಒಬ್ಬ ಶಿಕ್ಷಕರಾಗಿ ಅವರು ಮಾಡಿದಂಥ ಒಂದು ಕೆಲಸ, ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ, ನೀವು ಈ ಸರಣಿಯನ್ನ, ಈ ವಿಡಿಯೋಗಳನ್ನ, ಅವರ ಮಾತನ್ನ, ಅವರು ಮಾಡಿದಂಥ ಒಂದು ಕೆಲಸವನ್ನ ನೀವು ನೋಡಿದರೆ ನೀವು ಅತ್ಯಂತ ನಿಬ್ಬೆರಗುಗೊಳ್ತೀರಿ, ಆಶ್ಚರ್ಯಗೊಳ್ತೀರಿ. ಹೀಗೂ ಮಾಡಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವೇ? ಶಿಕ್ಷಕರಾಗಿ ನಂಬರ್ 1, ಪಾಠ ಪ್ರವಚನದಲ್ಲಿ ನಂಬರ್ 1, ಆ ಶಿಕ್ಷಣದ ಒಟ್ಟು ಪ್ರಕ್ರಿಯೆಯಲ್ಲಿ ಒಂದು ಹೊಸ ಹೊಸ ವಿಧಿವಿಧಾನಗಳನ್ನ ಶೋಧಿಸಿದ ಮನುಷ್ಯ. ಅದರ ಜೊತೆಗೆ ಸಾಮೂಹಿಕ ವ್ಯವಸಾಯ, ಬಡಬಗ್ಗರಿಗೆ ವಿದ್ಯುತ್ ಕೊಡಿಸುವ, ಬೆಳಕು ಕೊಡುವ ಕೆಲಸ, ಗ್ಯಾಸ್ ಹಂಚುವ ಕೆಲಸ, ಬಾಲ್ಯ ವಿವಾಹದಿಂದ ಹಿಡಿದು ಸಮಾಜದ ಅನಿಷ್ಟಕ್ಕೆ ವಿರುದ್ಧವಾಗಿ ನಿಂತು ಅದನ್ನ ಸರಿಪಡಿಸುವಂತ ಒಂದು ಪುಣ್ಯದ ಕೆಲಸ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಮುರಳಿ ಕಡೆಕಾರ್ ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಈ ಸಮಾಜಕ್ಕೆ, ಈ ಬದುಕಿಗೆ ಮತ್ತು ಶಿಕ್ಷಕರಾಗಿ ವೃತ್ತಿಯನ್ನ ನಿಭಾಯಿಸುವ ನಿನ್ನೆಗೂ ನಾಳೆಗೂ ವರ್ತಮಾನಕ್ಕೂ ಇದು ಈ ವ್ಯಕ್ತಿ, ಈ ಮುರಳಿ ಕಡೆಕಾರ್ ನಿಸ್ಸಂಶಯವಾಗಿ ಒಂದು ಮಾದರಿ. ಸತ್ಯವಾಗೂ ನಾನು ಆಶ್ಚರ್ಯಗೊಂಡಿದ್ದೇನೆ, ಬೆರಗುಗೊಂಡಿದ್ದೇನೆ.
ಒಬ್ಬ ವ್ಯಕ್ತಿ ಹೀಗೆಲ್ಲ ಇಷ್ಟರ ಮಟ್ಟಿಗೆ ಸಮಾಜಮುಖಿಯಾಗಿ ಜೀವಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯವೇ? ದಯವಿಟ್ಟು ಈ ವಿಡಿಯೋ ನೋಡಿ. ನಿಮ್ಮ ಬದುಕು ಬದಲಾಗತ್ತೆ, ನಿಮ್ಮ ಯೋಚನೆ ಬದಲಾಗತ್ತೆ, ನಿಮ್ಮ ಭಾವ ಬದಲಾಗತ್ತೆ. ಮುರಳಿ ಕಡೇಕಾರ್ ಅವರ ಬಗ್ಗೆ ಯಾರಾದರೂ ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ಮಾತಾಡುವವರು ಇದ್ದರೆ ಅವರೂ ಕೂಡ, ಮುರಳಿ ಕಡೇಕಾರನ್ನ ವಿರೋಧಿಸುವ ವಿರೋಧಿಗಳು ಕೂಡ ಬದಲಾಗುತ್ತಾರೆ. ಈ ವಿಶ್ವಾಸ ನನ್ನದು. ಯಾಕೆಂತಂದ್ರೆ ಅವರು ಮಾಡಿದಂಥ ಒಂದು ಕೆಲಸ, ಆ ಪುಣ್ಯದ ಕೆಲಸ, ಆ ಸೇವಾ ಕೆಲಸ, ಅದು ಆ ರೀತಿಯ ಒಂದು ಮಟ್ಟದ್ದು. ಬನ್ನಿ, ಮುರಳಿ ಕಡೇಕಾರ್ ಅವರು ಶಿಕ್ಷಕರಾಗಿ ಮತ್ತು ಶಿಕ್ಷಕರಾಗಿ ನಿವೃತ್ತಿ ಹೊಂದುವ ಸಂಕ್ರಮಣ ಕಾಲದಲ್ಲಿ ಈಗಲೂ ಅವರು ಮಾಡ್ತಾ ಇರುವಂಥ ಸಮಾಜಮುಖಿ ಕೆಲಸಗಳ ಆ ಒಂದು ಸರಮಾಲೆ ಇದೆಯಲ್ಲ, ಅದನ್ನ ನೀವು ಕೇಳಿದ್ರೆ ಈ ಕಿವಿಗಳು ಧನ್ಯವಾಗ್ತವೆ. ಬನ್ನಿ, ಮುರಳಿ ಕಡೇಕಾರ್ ಅವರ ಇಡೀಯದಾದಂಥ ಒಂದು ಶಿಕ್ಷಕ ವೃತ್ತಿಯಲ್ಲಿ ಅವರ ಪತ್ನಿ, ಮಕ್ಕಳು, ಕುಟುಂಬ ಕೊಟ್ಟಂಥ ಸಾಥು ಇವೆಲ್ಲವನ್ನ ನೋಡಿ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಆದ್ದರಿಂದ ಈ ವಿಡಿಯೋವನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ನಾವು ಕಲಿಯುವುದು, ನೀವು ಅದನ್ನು ಕಲಿಯುವುದು ಬಹಳಷ್ಟಿದೆ. ಬನ್ನಿ, ಮುರಳಿ ಕಡೇಕಾರ್ ಅವರ ಇಡೀಯದಾದಂಥ ಒಂದು ಆ ಜೀವನಾನುಭವದ ಆ ಬುತ್ತಿಯಿಂದ ಅವರು ತೆರೆಕೊಂಡ ರೀತಿಯನ್ನು ನಾವು ನೋಡೋಣ. ಬನ್ನಿ. ಮುರಳೀದೇವರೇ, ನಾನು ಬಹಳ ಮುಖ್ಯವಾದಂಥ ಒಂದು ವಿಭಾಗವನ್ನು ಈಗ ನಿಮ್ಮ ಹತ್ರ ಮಾತಾಡಬೇಕು. ಒಬ್ಬ ಶಿಕ್ಷಕನಾಗಿ ಈ ರೀತಿಯೂ ಸಮಾಜಮುಖಿಯಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನೀವು ಒಂದು 10 ಉದಾಹರಣೆಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕೊಟ್ಟಿದ್ದೀರಿ. ನಾನು ಅದನ್ನು ಬೇರೆ ಬೇರೆ ಲೇಖನಗಳಲ್ಲಿ, ಈಗ ನೇಮಿಚಂದ್ರ ಅವರು ಬರೆದ ಪುಸ್ತಕದಲ್ಲೂ ಓದಿದೆ. ಆಮೇಲೆ ಇನ್ನೊಂದು ಪ್ರತ್ಯೇಕವಾಗಿ ನಾರಾಯಣ ಹೆಗಡೆ ಅವರು ಒಂದು ಪುಸ್ತಕವನ್ನು ಮಾಡಿದ್ದು ಗಮನಿಸಿದೆ. ಮಕ್ಕಳ ಕೊರತೆಯನ್ನು ತಾವೇ ಗಮನಿಸಿ ಅದನ್ನು ನೀಗಿಸೋದು ಹೇಗೆ, ಇದು ಎಷ್ಟರ ಮಟ್ಟಿಗೆ ಮುಖ್ಯ ಅಂದರೆ, ನಮ್ಮ ಹಿಂದಿನ ನಿಮ್ಮ ತಲೆಮಾರಲ್ಲ, ಈಗ ನಾವೆಲ್ಲ ಓದುವಾಗ ನಮ್ಮ ಶಿಕ್ಷಕರು ನಮಗೆ ಅಂಥದ್ದು ಮಾಡಿದ್ದಾರೆ. ಫೀಸ್ ಇಲ್ಲದಿದ್ದಾಗ ಫೀಸ್ ಕಟ್ಟೋದು, ಅಂಗಿ ಚಡ್ಡಿ ಇಲ್ಲದಿದ್ದಾಗ ಏನೋ ಒಂದು ಸಣ್ಣ ಹೆಲ್ಪ್ ಮಾಡೋದು, ಕೊಡೆ ಇಲ್ಲದಿದ್ದಾಗ ಕೊಡೆ, ಈ ಥರದ್ದೆಲ್ಲ ನೋಡಿದ್ದೇನೆ. ಆದರೆ ಗ್ಯಾಸ್ ಇಲ್ಲದಿದ್ದ ಮನೆಗಳು, ಬೆಳಕಿಲ್ಲದಿದ್ದ ಮನೆಗಳು, ಈ ಥರದ ಒಂದು ಆ ಕರುಳು ಕಿವಿಚುವಂಥ ಕೆಲವು ಸನ್ನಿವೇಶಕ್ಕೆ ನೀವು ಕೇವಲ ಕಣ್ಣೀರಾಗಲಿಲ್ಲ, ಆದರೆ ಕೈ ಹಿಡಿದು ಎತ್ತಿದಿರಿ. ನನಗೆ ಅದರ ಒಂದಿಷ್ಟು ಸ್ವಲ್ಪ ಹೇಳಿ. ಮೊದಲನೇದಾಗಿ ನಾನು ತುಂಬ ಒಂದು ಯೋಜನಾಬದ್ಧವಾದ ಬದುಕು ಅಲ್ಲ, ವ್ಯವಸ್ಥೆ ಅಲ್ಲ. ಒಂದು ಅವಕಾಶ ಸಿಕ್ಕಿದಾಗ ಅದರಲ್ಲಿ ಪೂರ್ತಿ ತೊಡಗಿಸಿಕೊಂಡು ನಾನು ಸ್ವಂತ ಖುಷಿ ಪಡಬೇಕು. ನನಗೆ ಮುಖ್ಯ, ನಾನು ಖುಷಿಯಲ್ಲಿರಬೇಕು, ಆನಂದ ಪಡಬೇಕು. ನಾನು ಸ್ವವಿಮರ್ಶೆ ಮಾಡಿದೆ. ನಾನು ಏನು, ನನಗೆ ಏನು ಆದರೆ ಖುಷಿ ಆಗ್ತದೆ, ಇದರ ಸ್ಪಷ್ಟ ಚಿತ್ರಣ ಇದೆ. ನೊಂದವರಿಗೆ ಸಹಾಯ ಮಾಡಿದಾಗ ನನಗೆ ಆ ದಿವಸ ಸಂಭ್ರಮದ ಸಾರ್ಥಕ ದಿನ, ಹಬ್ಬದ ದಿನ. ಇದು ನನ್ನ ಮೂಲಭೂತ ದ್ರವ್ಯ ನಂದು. ಯಾಕೆಂದರೆ ಬಾಲ್ಯದ ದಿನಗಳು, ಕಷ್ಟ ನೋವನ್ನೆಲ್ಲ ಬೆಳೆದವು. ಇನ್ನೊಂದು, ಇನ್ನೊಬ್ಬರು ಮಾಡಿದ ತಪ್ಪಿನಿಂದ ಪಾಠ ಕಲ್ತಮ್ಮ. ನಾನು ಹಾಗೆ ಆಗಬಾರ್ದು, ಅವರು ಆ ತಪ್ಪು ಮಾಡಿದರು, ನಾನು ಹಾಗಾಗಬಾರ್ದು. ಈಗ ಮುಖ್ಯವಾಗಿ ನನಗೂ ಏನೂ ಗೊತ್ತಿಲ್ಲ. SSLC ಆಯಿತು, ಕಾಲೇಜಿಗೆ ಬಂದೆ, ಡಿಗ್ರಿ ಆಯಿತು, ಆಮೇಲೆ MSc ಮಾಡೋದು, B.Ed ಗೊತ್ತಿಲ್ಲ, B.Ed ಮಾಡಿದೆ, ಟೀಚರ್ ಪೋಸ್ಟ್ ಸಿಕ್ಕಿತು. ನಿಜಕ್ಕೂ ನಾನು ಶಿಕ್ಷಕ ವೃತ್ತಿಯನ್ನು ಒಂದು ರೀತಿಯಲ್ಲಿ ದ್ವೇಷಿಸಿದವ. ಯಾಕೆ ಹೇಳಿದರೆ, ನಾನು ಹೇಳಬಾರ್ದು, ಅತ್ಯಂತ ಒಳ್ಳೆಯ ಗುರುಗಳು ಇದ್ದರು, ಹೇಗೆ ಇರಬಾರ್ದು ಎಂಬುದಕ್ಕೂ ನನಗೆ ಆದರ್ಶ ಇತ್ತು. ಕರೆಕ್ಟ್. ನನಗೆ ಆದ್ದರಿಂದ ಮಕ್ಕಳು ಹಿಂಬದಿಯಲ್ಲಿ ಅವರಿಗೆ ಟೀಸ್ ಮಾಡೋದು, ಟೀಚರ್ಸ್ಗಳೊಳಗಿನ ಜಟಾಪಟಿ, ಇದರಿಂದ ಒಂದು ಇಡೀ ಶಿಕ್ಷಣ ಸಂಸ್ಥೆ ಅಧಪತನಗೊಂಡದ್ದು ನನ್ನ ಕಣ್ಣ ಮುಂದೆ ಚಿತ್ರಣ ಇತ್ತು. ಆದರೆ ಅನಿವಾರ್ಯವಾಗಿ ನಾನೊಂದು ಏಡೆಡ್ ಸ್ಕೂಲ್ಗೆ ನೇಮಕಗೊಂಡೆ. ಫಸ್ಟಿನಿಂದ ನನಗೆ ಗೊತ್ತಿತ್ತು, ಇದು ಒಂದು ಖಾಸಗಿ ಅನುದಾನಿತ ಸಂಸ್ಥೆ, ಒಂದೇ ಸಂಸ್ಥೆ, ನಾನು ಇಲ್ಲೇ ಪ್ರವೇಶ, ಇಲ್ಲೇ ನಂದು ನಿರ್ಗಮನ. ಸೊ ಒಂದು 35-37 ವರ್ಷ ಇದ್ದರೆ ನನಗೆ ನೆಮ್ಮದಿಯ ಬದುಕು ಬೇಕು. ನಿವೃತ್ತನಾಗುವಾಗ ನಾನು ನೆಮ್ಮದಿಯಲ್ಲಿ, ಸ್ವಾಭಿಮಾನದಲ್ಲಿ, ನಾನು ಸೆಂಡ್ ಆಫ್ ದಿವಸ ಹೇಳೋದುಂಟು, ಮಕ್ಕಳೇ ನಿಮಗೊಂದು 100 ಪುಟದ ಪುಸ್ತಕ ಕೊಟ್ಟಿದ್ದಾರೆ, 100-120, ಪ್ರತಿ ಪುಟವನ್ನು ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನಿಸಿ, ಚಿತ್ತು ಇಲ್ಲದೆ, ಅದು ಹರಿಯದೆ, ಆದಷ್ಟು ಕಡಿಮೆ ರಬ್ಬರ್ ಉಪಯೋಗಿಸ್ಕೊಂಡು ಪ್ರಯತ್ನಿಸಿ. ಇಡೀ ಪುಸ್ತಕ ಬರೆದಾದ ಮೇಲೆ ತಿರುಗಿಸಿ ನೋಡಿದರೆ ನಮಗೆ ಖುಷಿ ಆಗಬೇಕು, ನಾನು ಸಾರ್ಥಕ ಆಯಿತು, ಈ ಪುಟವನ್ನು ಚೆನ್ನಾಗಿ ಉಪಯೋಗಿಸಿದೆ ಹೇಳಿ. ನನಗೂ ಹಾಗೆ ಒಂದು 37 ವರ್ಷ ನಿವೃತ್ತನಾಗುವಾಗ ನಾನು ಇಲ್ಲಿ ಸಾರ್ಥಕ, ನಾನು ಸಂಬಳ ತಗೊಂಡಕ್ಕೆ ನ್ಯಾಯ ಒದಗಿಸಿದ್ದೇನೆ
ಎಂಬ ಭಾವ ನನ್ನಲ್ಲಿ ಇರಬೇಕು ಅಂತ ಡೇ ಫಸ್ಟ್ ಶಾಲೆಗೆ ಸೇರಿದ ದಿವಸದಿಂದ ನನ್ನ ಹತ್ರ ಸ್ಪಷ್ಟತೆ ಇತ್ತು. ಇಲ್ಲಿ ಬಹಳ ಮುಖ್ಯ ಏನು ಹೇಳಿದರೆ, ಸ್ಕೂಲ್ಗಳಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಅದು ಎಲ್ಲ ಸಂಸ್ಥೆಗಳಲ್ಲಿ ಹಾಗೆ ಒಬ್ಬ ಜೂನಿಯರ್ ಮೋಸ್ಟ್ ಎಷ್ಟೋ ಸಲ ನಮಗೆ ಆರಂಭದಲ್ಲಿ ತುಂಬ ಉತ್ಸಾಹ ಇರ್ತದೆ ಕೆಲಸ ಮಾಡಲಿಕ್ಕೆ. ಅದೇ ಸಂಸ್ಥೆಯಲ್ಲಿ ಸೀನಿಯರ್ ಇರ್ತಾರೆ. ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ಅದರ ಸೂಕ್ಷ್ಮ ಗೊತ್ತಿರಲಿಕ್ಕಿಲ್ಲ. ಹೇಗೆ ಹೇಳಿದರೆ, ನೀವು ತುಂಬ ಆ್ಯಕ್ಟಿವ್ ಇದ್ದಾಗ ಮಕ್ಕಳು ತುಂಬ ನಿಮ್ಮನ್ನು ಹಚ್ಚಿಕೊಳ್ತಾರೆ, ಪ್ರೀತಿಸ್ತಾರೆ. ನಾನೊಬ್ಬ ಗಣಿತ ಟೀಚರ್, ಅದು ಗೊತ್ತಿಲ್ಲದೆ, ಇದು ಯಕ್ಷಗಾನ ಮೇಳದಲ್ಲಿ ಕೂಡ ಹಾಗೆ ಗೊತ್ತಿಲ್ಲದೆ ಸೀನಿಯರ್ಸಿಗೆ ಒಂದು ರೀತಿಯಲ್ಲಿ ಆಗುವುದುಂಟು. ಆಗ ನಾವು ತುಂಬ ಎಚ್ಚರದಲ್ಲಿರಬೇಕು. ಎಷ್ಟು ತಗ್ಗಿದಷ್ಟು ನಮಗೆ ನೆಮ್ಮದಿ. ಸೊ ನಾನು ಅದೊಂದು ತುಂಬ ತಗ್ಗಲಿಕ್ಕೆ ನನಗೆ ಎಷ್ಟು ಡೌನ್ ಬೇಕಾದರೆ ಹೋಗ್ತೇನೆ. ಇದು ನನ್ನಲ್ಲಿರೋ ಒಂದು ಸ್ವಭಾವ. ಸೊ ಡೇ ಫಸ್ಟಿನಿಂದ ನಾನು ಪಾಠವನ್ನು ಪ್ರೀತಿಸ್ತಾ ಇದ್ದೆ, ಮಕ್ಕಳನ್ನು ಪ್ರೀತಿಸ್ತಾ ಇದ್ದೆ. ನಾನು 45 ನಿಮಿಷ ಪಾಠ ಆದರೆ ಒಂದು 5-10 ನಿಮಿಷ ನಾನು ಇತರ ವಿಷಯಗಳ ಪ್ರತಿ ಪಾಠದಲ್ಲಿ, ಗಣಿತ ಪಾಠ ಆದರೂ ಕೂಡ ಇತರ ವಿಷಯ ಆ ದಿವಸದ ಪತ್ರಿಕೆ ಓದಿ ಬರ್ತೇನೆ. ಒಬ್ಬ ಆಕ್ಸಿಡೆಂಟ್ ಆಗಿರ್ತದೆ, ಹೆಲ್ಮೆಟ್ ಇಲ್ಲದೆ ಅವಘಡ ಆದದ್ದು, ಅವನು ಸತ್ತದ್ದು, ಮಾರ್ಕ್ ಕಡಿಮೆ ಆಯಿತು, ಸುಸೈಡ್ ಮಾಡಿಕೊಂಡದ್ದು, ಈ ಒಂದು ಪತ್ರಿಕೆ ಒಂದು ಪುಟದಲ್ಲಿ ಅದೇ ಇರುವುದು. ನಾನು ಅದನ್ನು ನೇರವಾಗಿ ಎಲ್ಲದರೂ ಇಂಡೈರೆಕ್ಟಾಗಿ ಹೇಳ್ತೇನೆ. ಮತ್ತು ಖಾಸಗಿಯಾಗಿ ಮಕ್ಕಳನ್ನು ನೋಡ್ತೇನೆ, ಅವರ ಹತ್ರ ಸಂಭಾಷಣೆ ಇರ್ತದೆ. ಹೀಗೆ ನೋಡಿದಾಗ ನನಗೆ ನಾನು ಬಾಲ್ಯದಲ್ಲಿ ಶಿಕ್ಷಣ ಪಡೆಯುವಾಗ ಏನು ಸಮಸ್ಯೆ ಪಡೆದಿದ್ದೇನೆ ಅದು ನನ್ನ ಮಕ್ಕಳಿಗೆ ನನ್ನಿಂದ ಆಗಬಾರದು. ಅದನ್ನು ನನ್ನ ಮಿತಿಯಲ್ಲಿ ಏನು ಸಾಧ್ಯ ಉಂಟು ಬದಲಾಯಿಸಲಿಕ್ಕೆ ಪ್ರಯತ್ನಿಸ್ತಾ ಬಂದಿದ್ದೆ. ನೀವು ಶಾಲೆಯ ಚರಿತ್ರೆ ಅದೊಂದು ದೊಡ್ಡ ಪುಟ ಇದೆ. ನನಗೆ ಯಾವುದೇ ಅವಕಾಶವನ್ನು ನಾನು ಕೇಳಿ ಪಡೆದದಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ಇದು ಎಲ್ಲ ಟೀಚರ್ಸ್ ಗಮನಿಸಬೇಕಾದ್ದು. ನಾನು ಗಣಿತ ಮತ್ತು ವಿಜ್ಞಾನ ಟೀಚರ್. ನಾನು ಸೇರುವಾಗ 2 ಡಿವಿಷನ್ ಇತ್ತು, ಆಮೇಲೆ 3 ಆಯಿತು. ನನಗೆ 7 ವರ್ಷ 8 ಮತ್ತು 9ನೇ ತರಗತಿಯ ಪಾಠ ಮಾತ್ರ, 10ನೇ ತರಗತಿಯ ಪಾಠ ಇಲ್ಲ. ಅದು ನೀವು ಎಲಿಜಿಬಲ್. ನಾನು ತಪ್ಪಿಯೂ ಒಂದು ದಿವಸ ಕೇಳಿದ್ದಿಲ್ಲ. ನಮ್ಮಲ್ಲಿ ಟೆಂಪರರಿ ಟೀಚರ್ಸ್ ಬಂದಿದ್ದರು. ಅವರು 2-3 ವರ್ಷ ಆದಮೇಲೆ ಹೇಳಿದುಂಟು, ಒಂದು ಬಯಾಲಜಿ ಒಂದು ಕ್ಲಾಸ್ ನಾನು ಮಾಡ್ತೇನೆ. ಇದು ಯಾಕೆ ಹೇಳಿದರೆ, ಮಕ್ಕಳಲ್ಲಿಯೂ ಒಂದು ರೀತಿಯಲ್ಲಿ, ಮತ್ತು ನನ್ನ ಆ ಪ್ರಾಯದಲ್ಲಿ ನನಗೂ ಇರ್ತದೆ, ನಾನೊಂದು ಸ್ವಲ್ಪ ಕೆಳದರ್ಜೆಯವ ಕೀಳರಿಮೆ ಇರ್ತದೆ. ಎಷ್ಟೋ ಸ್ಕೂಲುಗಳಲ್ಲಿ ಪೇರೆಂಟ್ಗಳು ನಮ್ಮ ಮತ್ತೆ ಗೊತ್ತಾದ್ದು HM ಇನ್ಫ್ಲುಯೆನ್ಸ್ ಮಾಡ್ತಿದ್ರು. ಅವರಿದ್ದ ಕ್ಲಾಸಿಗೆ ನನ್ನ ಮಗುವನ್ನು ಹಾಕಿ, ABC ಎಲ್ಲ ಇತ್ತು, ಅವರು ಪಾಠ ಮಾಡುವ ಕ್ಲಾಸಿಗೆ ನನ್ನನ್ನು ಹಾಕಿ, ಇದು ಮತ್ತೆ ನನ್ನ ಕಿವಿಗೆ ಬಿದ್ದದ್ದು. ನಾನು ತಪ್ಪಿಯೂ ಕೇಳಿದ್ದಿಲ್ಲ. 8ನೇ ವರ್ಷಕ್ಕೆ ಬಂತು. ಆಮೇಲೆ ಎಷ್ಟು ಬಂತು ಹೇಳಿದರೆ, 10th 4 ಡಿವಿಷನ್ ಆಯಿತು, 4ಕ್ಕೆ 2ಕ್ಕೆ ಮ್ಯಾಥ್ಸ್, 2ಕ್ಕೆ ಸೈನ್ಸ್ ನಾನು ಮಾಡಿದ್ದೆ. ನಾನು ಕೇಳಿದ್ದಲ್ಲ, ಇದು ಒದಗಿ ಬಂದದ್ದು, ರಿಸಲ್ಟಿಂದ ಬಂದದ್ದು. ಇದು ಪ್ರತಿಯೊಂದು ವಿಷಯವೇ ಇರಬಹುದು. ಅವಕಾಶ ಸಿಕ್ಕಿದಾಗ ಮಾತ್ರ ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ತಾ ಇದ್ದೆ. ನಾನಾಗಿ ಯಾವುದು ಕೇಳಿದ್ದಿಲ್ಲ, ಯಾವ ತರಗತಿ ಬೇಕು ಕೇಳಿದ್ದಿಲ್ಲ, ಡೆಪ್ಯುಟೇಷನ್ ಹಾಕಿದಾಗ ನಾನು ನಿರಾಕರಿಸಿದ್ದಿಲ್ಲ. ಸೊ ಆದ್ದರಿಂದ ಎಲ್ಲ ಮುಖ್ಯೋಪಾಧ್ಯಾಯರ ವಿಶ್ವಾಸವನ್ನು ನಾನು ಗಳಿಸಿದೆ. ಈ ಹೆಚ್ಚು ಕೆಲಸ ಮಾಡಿದಾಗ ಬರ್ತದೆ. ಕೆಲವೊಮ್ಮೆ ಟೀಚರ್ಸ್ ಹೀಗೆ ಖಾಸಗಿ ಹೇಳೋದುಂಟು, ಓ ಇವ ರಾಪ್ರಾಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಹೇಳಿ. ರಾಷ್ಟ್ರ ಪ್ರಶಸ್ತಿ ಭಾಳ ಖುಷಿಯ ವಿಷಯ ಹೇಳಿದರೆ, ನನಗೆ ಒಂದು ಜಿಲ್ಲಾ ಪ್ರಶಸ್ತಿ ಸಿಗಲಿ, ಯಾಕಂದರೆ ನಾನು ಹೋಗುವುದಿಲ್ಲ, ನನಗೆ ಅದು ಒತ್ತಡವಿತ್ತು. ಎಲ್ಲಿ ಯಾವುದು ಸಿಕ್ಕಿದರೆ ನನಗೆ ಒಂದು ಮುಜುಗರ ಅದು ಹೇಳಿ ಸಿಗಲಿ. ನಾನು ಅದಕ್ಕೆ ಮಾಡಿದ್ದೇ ಅಲ್ಲ, ನನ್ನ ಒಳಗೆ ಆಗುವ ಒಂದು ಸಂತೋಷ ಇಲ್ಲದ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಣ್ಣ ತುಂಬ ವಿಷಯಗಳಿವೆ ಅಂಥದ್ದೆಲ್ಲ. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೇನೆ. ನನಗೆ ಒಂದು 7-8 ವರ್ಷ ಆದಮೇಲೆ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇರ್ತದೆ. ನನಗೆ ಸ್ಕಿಲ್ ಡಿಪಾರ್ಟ್ಮೆಂಟ್ ಬಂತು ಸ್ಕೂಲ್ ಡೇಗೆ. ಸ್ಕಿಲ್ ಹೇಳಿದರೆ ಆ್ಯಕ್ಟಿವಿಟೀಸ್. ನಾನು SSLCಯಲ್ಲಿ ಫಸ್ಟ್ ಬಂದವ ನನ್ನ ಶಾಲೆಗೆ. ನನಗೆ ಒಂದು ಲೋಟ ಸಿಗಲಿಲ್ಲ, ಅಂದರೆ ಅಲ್ಲಿ ಸ್ಕೂಲ್ ಡೇ ಇಲ್ಲ. ಯಾಕೆ ಹೇಳಿದರೆ, ಈ ಜಟಾಪಟಿಯಿಂದ ಒಂದು ಬಹುಮಾನ ಸರ್ಟಿಫಿಕೇಟು ಸಿಗಲಿಲ್ಲ. ನಾನು ಆ ಡಿಪಾರ್ಟ್ಮೆಂಟ್ ತಗೊಂಡ ಮೇಲೆ ಒಂದು 100-150 ಸ್ಪರ್ಧೆಗಳನ್ನು ಮಾಡಿದೆ. ನನ್ನ ಉದ್ದೇಶ ಹೇಳಿದರೆ, ಪ್ರತಿಯೊಂದು ಮಗುವಿಗೂ ಒಂದಲ್ಲ ಒಂದು ಸರ್ಟಿಫಿಕೇಟ್ ಸಿಗಬೇಕು, ಅಥವಾ ಒಂದಲ್ಲ ಒಂದು ಆ್ಯಕ್ಟಿವಿಟೀಸಲ್ಲಿ ಅದು ಗುರುತಿಸಲ್ಪಡಬೇಕು. ನೀವು ನಂಬಲಿಕ್ಕಿಲ್ಲ, ಗ್ರಾಮೀಣ ಪ್ರದೇಶದ ಎಲ್ಲ ಕ್ರೀಡೆಗಳನ್ನು, ತೆಂಗಿನ ಮರ ಹತ್ತುವುದು, ತೆಂಗಿನ ಸಿಪ್ಪೆ ತೆಗೆಯುವುದು, ಬೈಹುಲ್ನಲ್ಲಿ ಹಗ್ಗ ಮಾಡುವುದು, ಮೆಹಂದಿ, ಕೇಶವಿನ್ಯಾಸ, ಏನೆಲ್ಲ ಹುಡುಗರು ಹುಡುಗಿಯರು ಏನೆಲ್ಲ ಮಾಡಲಿಕ್ಕೆ ಸಹ ಎಲ್ಲವನ್ನು ಮಾಡಿದೆ. ಮಕ್ಕಳಿಗೆ ಅದು ಖುಷಿಯೋ ಖುಷಿ. ಎಷ್ಟು ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಪ್ರೈಸ್ ಇದ್ದೇ ಇದೆ. ಯಾಕಂದರೆ ಆ ಕಾಲದಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುವಾಗ ಆ ಮಗುವಿಗಾಗ ಆನಂದವನ್ನು ಒಬ್ಬ ಟೀಚರ್ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅಲ್ಲ. ಕಳೆದು ಹೋದ್ಮೇಲೆ ಮತ್ತೆ ಬರುವುದಿಲ್ಲ. ನನಗೆ SSLCಯಲ್ಲಿ ಸರ್ಟಿಫಿಕೇಟ್ ಇನ್ನೂ ಸಿಗಲಿಕ್ಕೆ ಆಗೋದಿಲ್ಲ, ಅದು ಆ ಘಟ್ಟ ಮಾತ್ರ. ಸೊ ಇದನ್ನು ಒಬ್ಬ ಟೀಚರ್ ಆದವ ಅರ್ಥ ಮಾಡ್ಕೊಳ್ಬೇಕು. ನಾವು ಮಕ್ಕಳಾಗಬೇಕು, ಆಗ ಮಕ್ಕಳ ಮನೋಭಾವ ನಮ್ಮಲ್ಲಿರ್ತದೆ, ನಾವು ಅದಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಉಂಟು. ಹೀಗೆ ಪ್ರತಿಯೊಂದು ವಿಷಯ ತುಂಬ ಸಂಗತಿಗಳಿವೆ. ಯಕ್ಷಗಾನವನ್ನು ನಾನು ಡೇ ಫಸ್ಟ್ನಿಂದ SV ಭಟ್ರು ನಮ್ಮ ಶಾಲೆಯಲ್ಲಿ ಆರಂಭದಿಂದ ಯಕ್ಷಗಾನವನ್ನು ಮಾಡ್ತಾಯಿದ್ರು, ಮಕ್ಕಳ ಯಕ್ಷಗಾನ ಇದೆ, ಇಲ್ಲಿಯ ಉಪಾಧ್ಯಕ್ಷರು ಈಗಲೂ ಅವರು. ಸೊ ಅದನ್ನು ನಾನು ಮುಂದುವರಿಸ್ತಾ ಇದ್ದೆ.
ಯಕ್ಷಗಾನವನ್ನು 8-10 ಕಡೆಯಲ್ಲಿ ನಾವು ಮಾಡ್ತಾಯಿತ್ತು. ನಾಟಕ ಮಾಡಿದೆ ನಾನು. ನಿನಾಸಮಿನಿಂದ ಪುಷ್ಪರಾಣಿ, ಬುದ್ಧ ಹೇಳಿದ ಕತೆ ನಾಟಕ ಮಾಡಿ 8-10 ಕಡೆಯಲ್ಲಿ ಆ ಮಕ್ಕಳ ನಾಟಕ. ಬುದ್ಧ ಹೇಳಿದ ಕತೆ ಅಷ್ಟು ಚಂದ. ಪುಷ್ಪರಾಣಿ ಕೂಡ ಹಾಗೆ 8-10 ಕಡೆಯಲ್ಲಿ ಮಾಡಿಸಿದ್ದೇನೆ. ಏನೆಲ್ಲ ಆ್ಯಕ್ಟಿವಿಟೀಸ್ ಉಂಟು. ಸೊ ನಮ್ಮ ಸ್ಕೂಲ್ ಡೇಗೆ ನಾಟಕ, ಯಕ್ಷಗಾನ, ನೃತ್ಯ ಎಲ್ಲವನ್ನು ಮಾಡಿಸ್ತಾ ಇದ್ದೆ. ಇದು ತುಂಬ ಮುಂಚೆ, ಯಾಕಂದರೆ ನಮ್ಮ ಸ್ಕೂಲಲ್ಲಿ ನಾನು ಜೂನಿಯರ್ ಮೋಸ್ಟ್. ಸುಮಾರು 15-20 ವರ್ಷದವರೆಗೆ ನಾನು ಜೂನಿಯರ್ ಮೋಸ್ಟ್. ಸೊ ಎಚ್ಚರದಿಂದ ಮಾಡ್ತಾಯಿದ್ದೆ. ಸೊ ಎಲ್ಲ ಟೀಚರ್ಸ್ ನಮಗೆ ಸ್ಪಂದಿಸಿದರು. 25ನೇ ವರ್ಷ ಬಂತು. ನಾನು ಸೇರಿದಾಗ ನಮ್ಮ 70ನೇ ವರ್ಷಕ್ಕೆ ನಮ್ಮ ಸಂಸ್ಥೆ ಆರಂಭ ಆದದ್ದು. ನಾನು 83ಕ್ಕೆ ಸೇರಿದ್ದು. 25ನೇ ವರ್ಷ ಬಂದಾಗ ಸುತ್ತಮುತ್ತ ನೋಡ್ತೇನೆ, ನಮ್ಮ ಸ್ಟೂಡೆಂಟ್ಸ್ಗಳೇ ಮಾಡಿದ ಯುವಕ ಮಂಡಲ, ಸಂಘ ಸಂಸ್ಥೆಗಳು ಬೆಳ್ಳಿ ಹಬ್ಬ, ರಜದ ಗೌಜಿಯಲ್ಲಿ ಮಾಡ್ತಾರೆ. ನಾನೇ ಮೀಟಿಂಗ್ ಕರೆದೆ. ನಾನು ಜೂನಿಯರ್ ಮೋಸ್ಟ್ ಆದರೂ ಕರೆದೆ. ನಾವು 25 ವರ್ಷ ಆಯಿತು ಕ್ಯಾಶ್ ಮಾಡುವ. ಎಲ್ಲ ಹೇಳಿದ್ರು, ಯಾರು ಕೊಡ್ತಾರೆ ದುಡ್ಡು, ಒಂದು 25,000 ಕಲೆಕ್ಷನ್ ಆಗೋದು ಕಷ್ಟ ಹೇಳಿ. ಇಲ್ಲ, ನಾವು ಮಾಡಬೇಕು ಹೇಳಿ ಮಾಡಿದೆವು. ನೀವು ನಂಬಲಿಕ್ಕಿಲ್ಲ, ಕೇವಲ 90 ದಿವಸದಲ್ಲಿ ನಮಗೆ ಹಾಲ್ ಇರಲಿಲ್ಲ. ಆಗ 450 ಮಕ್ಕಳಿದ್ದರು. 90 ದಿವಸದಲ್ಲಿ ಒಂದು ಹಾಲನ್ನು, ಇವತ್ತಿಗಿದೆ, ಎಕೋಯೇ ಇಲ್ಲ ಅಲ್ಲಿ. 90 ದಿವಸದಲ್ಲಿ ಒಂದು ಲಾರಿ ಬೇಕರ್ ಟೈಪಿನ RCC ಮಾಡೋದು ನಾವು ಮಾಡಿದೆವು. ಒಂದು ಪೈಸಾ ಇಲ್ಲ. ಹೇಗೆ ಮಾಡಿದ್ದು ಹೇಳಿದರೆ, ಎಲ್ಲ ಟೀಚರ್ಸ್, ಯಾಕಂದರೆ ನನ್ನ ವಿಶ್ವಾಸದ ಟೀಚರ್ಸೇ, ನನ್ನ ಬಗ್ಗೆ ಅವರಿಗೆ ಪ್ರೀತಿ ಇತ್ತು. ನಾವು ಟೀಚರ್ಸ್ ಬೆಳಿಗ್ಗೆ 7 ಗಂಟೆಗೆ ಹೊರಟು ನಮ್ಮ ಓಲ್ಡ್ ಸ್ಟೂಡೆಂಟ್ಸನ್ನು ಮನೆಗೆ ಹೋಗ್ತಾ ಇದ್ದೆವು. 2-3 ಬ್ಯಾಚ್ ಮಾಡಿ ಹೋಗಿ ಅವ್ರ ಹತ್ರ ಕೇಳ್ತಾ ಇದ್ದೇವೆ, ನೋಡಿ ಹೀಗೆ ಮಾಡ್ತಾ ಇದ್ದೇವೆ ಸ್ಕೂಲ್ ಡೇ ಬೆನಿಫಿಟ್. ನೀವು ನಂಬಲಿಕ್ಕಿಲ್ಲ, 12 ಲಕ್ಷ ರೂಪಾಯಿ ಕರೆಕ್ಷನ್ ಆಯಿತು. 12 ಲಕ್ಷ ರೂಪಾಯಿ. 3 ದಿವಸ ನಾನು ಬೊಂಬೈಗೂ ಹೋದೆ. ಅಲ್ಲೇ ಬೈದರು. ನನ್ನ ಹೆಂಡತಿ ಗರ್ಭಿಣಿ. ನಾನು ಬಂದು 5 ದಿವಸದಲ್ಲಿ ಡೆಲಿವರಿ ಆಯಿತು. ಅಲ್ಲಿ ಬೈದರು, ಎಂತ ನಿಮಗೆ ತಲೆ ಸರಿ ಇಲ್ವ ಮಾರಾಯ ಅಲ್ಲಿ ಅಂತೇಳಿ. ಅಂದರೆ ಒಂದು ಕೆಲಸ ಹಿಡಿದ್ರೆ ನನಗೆ ಉದಿತೆ ಹುಚ್ಚನ ಹಾಗೆ. ಅದು ನನಗೆ ಬೇರೆ ಯಾವುದೂ ಕಾಣೋದಿಲ್ಲ. ಅದು ಗುರಿ ಮುಟ್ಟುವಲ್ಲಿವರೆಗೆ ನಾನು ಫುಲ್ ಇನ್ವಾಲ್ವ್ ಆಗಿರ್ತೇನೆ. ಅದು ಅದ್ಭುತವಾಗಿ ಆಯಿತು. ಆ ಒಂದು ಹಾಲ್ ಅಷ್ಟು ಚೆನ್ನಾಗಿ ಈಗಲೂ ಇದೆ. ಎಕೋ ಇಲ್ಲ. 1 ಲಕ್ಷ ರೂಪಾಯಿ ಸ್ಕೂಲ್ ಡೇಗೆ ಒಂದು ಎಫ್ಡಿನ್ ತೆಟ್ಟೆವು, ಕಾಂಪೌಂಡ್ ವಾಲ್ ಮಾಡಿದೆವು. ಏನೆಲ್ಲ ಸಾಧ್ಯ ಉಂಟು ಅದನ್ನು ಬೆಳ್ಳಿ ಹಬ್ಬದಲ್ಲಿ ಮಾಡಿದೆವು. ಈ ಟೀಚರ್ಸಿನ ಈ ಯೂನಿಟಿ ಇದೆ ಅಲ್ಲ, ಅದು ಅಷ್ಟು ಕೆಲಸವನ್ನು ಮಾಡಿಸಿತ್ತು. ಆಮೇಲೆ ಒಂದೊಂದೇ, ಅದು ತುಂಬ ಉದ್ದ ಆಗ್ತದೆ ಎಲ್ಲ ಮಾಡಿದ್ದೆಲ್ಲ. ಅಂದರೆ ಇಲ್ಲಿ ಕಷ್ಟ ಹೇಳಿದರೆ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋ ರೀತಿ ಮುಜುಗರದ. ನನಗದು ಇಲ್ಲ. ನಾನು ನಿಮ್ಮನ್ನು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಅದೇ, ಇದು ಯಾರಿಗಾದ್ರೂ ಪ್ರೇರಣೆ ಆದರೆ ನಾನು ಮಾತಾಡದೆ ಹೊರತು ಆಗಬೇಕು. ಮತ್ತು ನಾನು ಅಂತ ಹೇಳಿದರೆ ಇದರಲ್ಲಿ ಎಲ್ಲ ಬರ್ತಾರೆ. ಮುಖ್ಯೋಪಾಧ್ಯಾಯರು ಬರ್ತಾರೆ, ನನ್ನ ಟೀಚರ್ಸ್ ಬರ್ತಾರೆ, ಮಕ್ಕಳು ಬರ್ತಾರೆ, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಬೆಳ್ಳಿ ಹಬ್ಬ ಆಯಿತು. ಬೆಳ್ಳಿ ಹಬ್ಬ ಆದಮೇಲೆ ಸ್ಕೂಲಲ್ಲಿ ಅದೇ ನಾನು ಮಾತಾಡ್ತಾ ಇರೋದು, ಹೀಗೆ ಮಾತಾಡ್ತಾ ಇದ್ದೆ. ನೋಡ್ತಾ ಇದ್ದೆ, ಮಕ್ಕಳು ಗಂಜಿ ತಂಗಳನ್ನ ತರ್ತಿದ್ರು. ಏನು ನೋಡಿದರೆ ಉಪ್ಪಿನಕಾಯಿ ಇತ್ತು ಅದರಲ್ಲಿ. ಕೆಲವೊಮ್ಮೆ ಏನಿಲ್ಲ. ನನಗೆ ಆಗ ಅನ್ನಿಸಿತು, ಏನಾದರೂ ಮಾಡಿದರೆ ಹೇಗೆ ಹೇಳಿ. ಇದರ ನಡುವೆ ನಾನು 1990ರಲ್ಲಿ ಒಂದು ಸಂಚಯಿಕ ಬ್ಯಾಂಕ್ ಅಂತ ಮಾಡಿದೆ. ಆಗ ಸಣ್ಣ ಉಳಿತಾಯ ಸ್ಕೀಮಿನವರು, ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಸ್ಮಾಲ್ ಸ್ಕೇಲ್ ಉಳಿತಾಯದ ಒಂದು ಅವರು ಬುಕ್ ಕೊಡ್ತಿದ್ರು, ಪಾಸ್ಬುಕ್ಕು, ಲೆಜ್ಜರೆಲ್ಲ ಕೊಡ್ತಾಯಿದ್ರು. ನಾವು ಆ ಪಾಸ್ಬುಕ್ಕನ್ನು ಮಕ್ಕಳಿಗೆ ಕೊಡಬೇಕು. ಮಂಗಳವಾರ ಮತ್ತು ಶುಕ್ರವಾರ ಮಕ್ಕಳಿಂದ ಹಣ ತಗೊಳ್ಬೇಕು. 1 ರೂಪಾಯಿಗಿಂತ ಜಾಸ್ತಿ ಎಂಟ್ರ್ ಮಾಡಬೇಕು. ಬಂದ ಮೊತ್ತವನ್ನು ಬ್ಯಾಂಕ್ನಲ್ಲಿ ಇಡಬೇಕು. ಅದು ನ್ಯಾಷನಲೈಸ್ ಬ್ಯಾಂಕ್. ಆಗ 8, 10, 12 ರೂಪಾಯಿ ಪರ್ಸೆಂಟೇಜ್ ಬಡ್ಡಿ ಇತ್ತು. ಮಕ್ಕಳಿಗೆ SLC ಮುಗಿದೋದ್ರಲ್ಲಿ 4% SBS ಇಂಟ್ರೆಸ್ಟ್. 2000 ಇಸ್ವಿ ನೋಡಿದಾಗ ಸುಮಾರು 45,000 ರೂಪಾಯಿ ಲಾಭ ಬಂತು. ಲಾಭ ಎಸ್ಪೆಷಲಿ ಹುಡುಗಿಯರು, ಕೂಲಿಕಾರ, ಬೀಡಿ ಕಟ್ಟುವವರು, ಕೃಷಿಕರು, ಅವರು ಮಕ್ಕಳ ಹತ್ರ ಕೊಡ್ತಾಯಿದ್ರು. SLC ಮುಗಿಸಿ ಹೋಗೋ ಕೆಲವು ಮಕ್ಕಳದ್ದು 10,000, 15, 20, 25,000. ಅವರು ಮುಂದಿನ ಎಜುಕೇಷನ್ಗೆ ಮಾತ್ರ ಅಲ್ಲ, ಮನೆಯವರಿಗೂ ಕೂಡ ಸಪೋರ್ಟಿವ್ ಆಗಿ. ಇದನ್ನು ನಾನು 90ರಲ್ಲಿ ಆರಂಭಿಸಿದ್ದು, ರಿಟೈರ್ಡ್ 2020ರವರೆಗೆ ಕಂಟಿನ್ಯೂ ಮಾಡಿದ್ದೇನೆ. ನನಗೆ ಮಂಗಳವಾರ ಶುಕ್ರವಾರ ಒಂದು ಪೀರಿಯಡ್ ಅದಕ್ಕೆ ಬೇಕಿತ್ತು. ನಾನೇ ಬರೆಯುವುದು, ಅದನ್ನು ಯಾರಿಗೆ ಕೊಡ್ತಿರಲಿಲ್ಲ. ಅದು ಮಾಡಿದೆ. ಮತ್ತು ಸರ್ಕಾರದ ಸಪೋರ್ಟ್ ಸಿಗಲಿಲ್ಲ. ಕಡೆಗೆ ನಾನೇ 200 ಪುಟದ ಪುಸ್ತಕ ಲೆಜ್ಜರ್, ಮತ್ತು ನಾವೇ ಪ್ರಿಂಟ್ ಮಾಡಿ ಒಂದು ಪಾಸ್ಬುಕ್ಕು 4 ಪುಟದ್ದು ಮಾಡಿದೆವು. ಏನು ಮಾಡ್ಬೋದು ಅಂತ ಹೇಳಿದಾಗ, ನನಗೆ ಕೊಡವೂರಲ್ಲಿ ಒಂದು ಶಾಲೆ ಇತ್ತು. ಅಲ್ಲಿ ಒಂದು ಗಂಜಿ ಊಟ ಮಾಡ್ತಾಯಿದ್ದು. ನನ್ನ ಅತ್ತಿಗೆ ಅಲ್ಲಿ ಟೀಚರ್ ಆಗಿದ್ದರು. ನಮ್ಮಲ್ಲಿ ಮಾಡಿದರೆ ಹೇಗೆ, ಕೂಡಲೇ ಮಾಡಿದೆ. ನಮ್ಮ ಇಡೀ ಟೀಚರ್ಸ್, ನಾನ್ ಟೀಚಿಂಗ್ ಎಲ್ಲ ಸಪೋರ್ಟ್ ಮಾಡಿದರು. ಗಂಜಿ, ಕುಚ್ಚಿಗೆ ಗಂಜಿ, ಚಟ್ನಿ, ಎಣ್ಣೆ, ತಪ್ಪಿದರೆ ಉಪ್ಪಿನಕಾಯಿ, ಇಷ್ಟೇ. ಮತ್ತು ಒಂದು ಕಂಡೀಷನ್, ನಾವು ಟೀಚರ್ಸು ಅದೇ ಊಟ ಮಾಡಬೇಕು. ಬಹಳ ಮುಖ್ಯವಾಗಿ ಅದು ನಾವು ಟೀಚರ್ಸ್ ಉಪಯೋಗಿಸ್ಬೇಕು. ನಾವು ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಅವರಿಗೆಲ್ಲ 2ನೇ ದರ್ಜೆ ನಾವು ಒಂದೇ. 2006ರಿಂದ 2006ರವರೆಗೆ ಅದು ವೈಂಡಪ್ ಆಗುವಾಗ 1.5 ಲಕ್ಷ ರೂಪಾಯಿ ಉಳಿತಾಯ ಆಗಿತ್ತು. ಉಳಿಕೆ ಆಗಿತ್ತು. ಯಾಕೆ ಹೇಳಿದರೆ ಆಮೇಲೆ ಸರ್ಕಾರ
ಬಿಸಿ ಊಟ. ಫಲಿಮಾರ್ ಸ್ವಾಮಿಗಳು ಕೃಷ್ಣ ಮಠದಲ್ಲಿ ಇದು ಮಾಡಿದರು, ಇಲ್ಲಿಯ ಸುತ್ತಮುತ್ತದ ಪ್ರಾಥಮಿಕ ಶಾಲೆಗೆ. ಮತ್ತು ಸರ್ಕಾರ ಮಾಡಿದೆ 2006ರಲ್ಲಿ. ಅಲ್ಲಿಗೆ ನಮ್ಮದು ಮುಗೀತು. 6 ವರ್ಷ ಹಳೆ ವಿದ್ಯಾರ್ಥಿಗಳು ಅವರ ಬರ್ತ್ಡೇಗೆ, ಅವರ ಮದುವೆ ಆದ ದಿವಸವೇ, ಮಗು ಹುಟ್ಟಿದ ದಿವಸಕ್ಕೆ 500 ರೂಪಾಯಿ ಕೊಟ್ಟರೆ ಗೋಡೆಯಲ್ಲಿ ನೋಟಿಸ್ ಬೋರ್ಡಲ್ಲಿ ಹೆಸರು ಹಾಕ್ತಿದ್ದೆವು. ಮಗುವಿನ ಬರ್ತ್ಡೇಗೆ ಮಕ್ಕಳ ನಿಮ್ಮ ಇವತ್ತಿನ ಪ್ರಾಯೋಜಕರು ಅವರು. ಅಲ್ಲಿದ್ದರೆ ಅವರು ಗಂಜಿ ಬೆಳೆಸ್ತಿದ್ರು, ಊಟ ಮಾಡ್ತಿದ್ರು. ಅಪರೂಪಕ್ಕೆ ಕೆಲವೊಮ್ಮೆ ಹತ್ತಿರದಲ್ಲಿ ಏನೋ ಸಭೆ ಫಂಕ್ಷನ್ ಆದರೆ ಸಾಂಬಾರೋ ಚಟ್ನಿಯೋ ಬರ್ತಿತ್ತು. ಮತ್ತು ಕೆಲವೊಮ್ಮೆ ನಮ್ಮ ಶಾಲೆ ಹತ್ತಿರ ಅಡುಗೆ ಭಟ್ರಿದ್ರು, ಅವ್ರ ಹತ್ರ ಮಾಡಿಸ್ತಿದ್ದೆವು. ನಮ್ಮ ನಾನ್ ಟೀಚಿಂಗ್ ಅವರೇ ಕಿಚನಿಗೆ ಹೋಗ್ತಾಯಿದ್ರು, ಅವರೇ ಮಾಡ್ತಿದ್ದರು. ಹೇಳಿ ಅಲ್ಲ, ವಸಂತ ಹೇಳಿ ಈಗಲೂ ನೆನಪುಂಟು. ಈಗ ಸ್ವಲ್ಪ ಅಸೌಖ್ಯದಲ್ಲಿದ್ದಾರೆ. ಆ ದಿವಸವೇ ಅಡುಗೆ ಕೊನೆಗೆ ಹೋಗಿ ಆಯಿತು. ಗ್ಯಾಸ್ ವ್ಯವಸ್ಥೆ ಮಾಡಿದೆವು. ಆಮೇಲೆ ರಾಟ್ರಿಯ ಮುಖಾಂತರ ನಮಗೆ ಒಂದು ವೆಲ್ ಇಕ್ವಿಪ್ಡ್ ಗ್ಯಾಸ್, ಜನರಲ್ ಕ್ರಾಫ್ಟ್ಸ್ನಿಂದ ಗ್ಯಾಸಿನ ವ್ಯವಸ್ಥೆ ಆಯಿತು. ಇದು ಅತ್ಯಂತ ನನಗೆ ಖುಷಿ ಕೊಟ್ಟ, ನೆಮ್ಮದಿ ಕೊಟ್ಟ. ಅದರಿಂದ ಏನಾಯ್ತು ಹೇಳಿದರೆ, ಶಾಲೆ ಅಡ್ಮಿಷನ್ ಜಾಸ್ತಿ ಆಯಿತು. 450 500ವರೆಗೆ ಹೋಯಿತು ನಮ್ಮ ಶಾಲೆ. 3 ಕ್ಲಾಸ್ 8, 9, 10. ಇದು ತುಂಬ ಆಕರ್ಷಣೆ ಆಯಿತು. ಇದನ್ನು ನೋಡಿ ಮತ್ತೆ ಒಂದು ರೀತಿ ಸರ್ಕಾರದ ಅಕ್ಷರ ದಾಸೋಹಕ್ಕೆ ಇದೇ ಪ್ರೇರಣೆ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ತುಂಬ ವ್ಯಾಪಕವಾಗಿ ಇದಕ್ಕೆ ಪಬ್ಲಿಸಿಟಿ ಸಿಕ್ಕಿತು. ಇದೊಂದು ಪ್ರಧಾನ ಸಂಗತಿ, ತುಂಬ ಖುಷಿ ಕೊಟ್ಟ ಸಂಗತಿ. ಅಷ್ಟು ಮಕ್ಕಳು ಬಹಳ ಖುಷಿಯಲ್ಲಿ. ಅದು ಅಕ್ಕಿ ಕೂಡ ನಮ್ಮ ಸ್ಟೂಡೆಂಟ್ ಇದೊಂದು ರೈಸ್ ಮಿಲ್ ಇತ್ತು, ಅವನು ಒಳ್ಳೆಯ ಕುಚ್ಚಿಗೆ ಅಕ್ಕಿ ಕೊಡ್ತಾ ಇದ್ದ. ಇದು ಒಂದು. ಇದು 2006ಕ್ಕೆ ಮುಗಿಯಿತು. ಹೀಗೆ ಕ್ಲಾಸಲ್ಲಿ ಮಾತಾಡುವಾಗ SP ಯಲ್ಲಿದ್ದ ಒಬ್ಬ, ಹೋಮ್ವರ್ಕ್ ಮಾಡೋದಿಲ್ಲ ಮರ, ರಾತ್ರಿ ಕೂತ್ಕೊ. ಆಗ TV ಸ್ವಲ್ಪ ಬಂದ ಟೈಮು. TV ನೋಡ್ತಾ ಕೂತ್ಕೊ, ನೀನು ಹೋಮ್ವರ್ಕ್ ಮಾಡಬೇಡ, ಬೈದೆ. ಅವ ಎದ್ದು, ಸರ್ ನಮ್ಮ ಮನೆಯಲ್ಲಿ ಕರೆಂಟೇ ಇಲ್ಲ ಸರ್ ಅಂದ. ನನಗೆ ಶಾಕ್ ಆಯಿತಾ. ಆ ದಿವಸವೇ ಇಡೀ ಶಾಲೆಯಲ್ಲಿ ಎಷ್ಟು ಮಕ್ಕಳ ಮನೆಯಲ್ಲಿ ಕರೆಂಟ್ ಇಲ್ಲ ಸರ್ವೆ ಮಾಡಿದೆವು. 28 ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಅಷ್ಟೂ ಕಡೆಗೆ ಹೋದೆವು. ನನ್ನೊಟ್ಟಿಗೆ ಟೀಚರ್ಸು ನಾನು ಕರೆದಾಗ ಬಂದಿದ್ದಾರೆ, ಭಾಸ್ಕರ್ ಸುವರ್ಣಾಲಿ ಲೋಕಲ್ ಟೀಚರ್ಸ್ ಎಲ್ಲ ಬಂದಿದ್ದಾರೆ. ಹೋಗಿ ಪ್ರತಿಯೊಂದು ಕೇಸ್ ಬೇರೆ ಬೇರೆ. ಯಾಕೆ ಹೇಳಿದರೆ, ಕೆಲವು ಜೋಪಡಿ, ಅದಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಆಗೋದಿಲ್ಲ. ಇನ್ನೊಂದು ಕೆಲವುದಕ್ಕೆ ಮುನ್ಸಿಪಾಲ್ಟಿ ನಮ್ಮದು, ಅದಕ್ಕೆ NOC ಬೇಕು, ಅವರು ಟ್ಯಾಕ್ಸ್ ಕಟ್ಟಿರುವುದಿಲ್ಲ. ಇನ್ನು ಕೆಲವುದಕ್ಕೆ 2-3 ಕಂಬ ಹಾಕಬೇಕು ನೀವು. ಇದೆಲ್ಲವನ್ನು ಸಾಲ್ವ್ ಮಾಡಿದೆವು. ನನ್ನ ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಸಿಟಿ, ಯಾಕಂದರೆ ಅದರಲ್ಲಿ ತುಂಬ ಉಪಯೋಗ ಇದೆ. ಕೆಲವು 3 ಕಂಬ ಹಾಕಿ, ಕೆಲವು ನಾವೇ ಟ್ಯಾಕ್ಸ್ ಕಟ್ಟಿ ಮುನ್ಸಿಪಾಲ್ಟಿದ NOC ತಗೊಂಡು, ಇನ್ನು ಕೆಲವು ಜೋಪಡಿಗೆ ಸೋಲಾರ್ ದೀಪ. ಇಲ್ಲಿ ನೆನಪು ಮಾಡ್ಕೊಳ್ಬೇಕು, ನಾನು KM ಉಡುಪ್ರನ್ನ ಸೆಲ್ಕೋದ ಅವರು BBTಯ ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ GM, BBTಯ ಅಧಿಕಾರಿಯಾಗಿದ್ದರು. ತುಂಬ ಇದರ ಬಗ್ಗೆ ಅವರು ತುಂಬ ಖುಷಿಪಟ್ಟು, ಈ ಸಣ್ಣ ಕಿಡಿ ಎಷ್ಟು ವ್ಯಾಪಕವಾಗಿ ಬೆಳೆಯುತ್ತೆ ಹೇಳಿದರೆ, ಕಡೆಗೆ ಸೆಲ್ಕೋದವರು ಇದನ್ನು ದೇಶಕ್ಕೆ ಪ್ರಸರಿಸಿದರು. ಅವ್ರಿಗೆ ಗೊತ್ತಾಯಿತು. ಉತ್ತರ ಪ್ರದೇಶದಲ್ಲಿ ಹೇಳ್ತಾರೆ, ಬಡತನ ಗುರುತಿಸಲಿಕ್ಕೆ ಕಷ್ಟ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಕಷ್ಟವಿಲ್ಲ, ನೀವು ಕನ್ನಡ ಮೀಡಿಯಂ ಸ್ಕೂಲಿಗೆ ಹೋದರೆ ಸರಿ ಬಡವರು ಸಿಗ್ತಾರೆ. ಉತ್ತರ ಪ್ರದೇಶದಲ್ಲಿ ಹಾಗೆ ಮಾಡಿದರು. ಸೊ ಅಲ್ಲಿ ಸೆಲ್ಕೋವನ್ನು ಅವರಿಗೆ, ಅವರು 50%, ಅವರು ಉಚಿತ ಇಲ್ಲ, 9,000 ಇದೆ, 4,500 ಪಾರ್ಟಿ, 4,500 ಇದು. ಅವ್ರು ನನ್ನ ಹತ್ರ ಹೇಳಿದ್ರು, ಮುರಳಿ ಫ್ರೀ ಕೊಡಬೇಡಿ. ನಾನು ಹೇಳಿದೆ, ಸರ್ ತಿಂಗಳು ಯಾರವರ ಮನೆಗೆ ಹೋಗುವುದು, ನನಗೆ ವಸೂಲು ಮಾಡಿ, ನನಗೆ ಬೇರೆ ಕೆಲಸ ಇಲ್ವಾ? ಸೊ ನಾನು ಅದಕ್ಕೆ ನಂದು ಈ 50%ಗೆ ನಾನು ಸ್ವಲ್ಪ ವಿರೋಧ ಆಗೋದಿಲ್ಲ, ಸಮಯ ಇಲ್ಲ, ನನಗೆ ಕೊಡಲಿಕ್ಕಿಲ್ಲ. ಸೊ ಅದನ್ನು ಮಾಡಿದೆವು. ಅದು ಸಾಮಾನ್ಯ, ನಾವು ನಿವೃತ್ತನಾಗುವ ಸಾಮಾನ್ಯ ಒಂದು 100-150 ಮಕ್ಕಳ ಮನೆಗೆ ಸೋಲಾರಿಯ ಕರೆಂಟನ್ನು ನಾನು ಒದಗಿಸಿದ್ದೇನೆ. ಅದು ಖುಷಿ ಇದೆ ನನಗೆ ಅಷ್ಟು. ಸೊ ನಮ್ಮ ಶಾಲೆಗೆ ಸೇರುವ 8ನೇ ಕ್ಲಾಸ್ನ ಮಗುವಿನ ಯಾರ ಮನೆಯಲ್ಲಿಯೂ ವಿದ್ಯುತ್ ಸಂಪರ್ಕ ಅಥವಾ ಬೆಳಕು ಇಲ್ಲದೆ ಇರುವ ಪರಿಸ್ಥಿತಿ ಇರಬಾರ್ದು. ಪ್ರತಿ ವರ್ಷವೂ ಅದನ್ನು 8ನೇ ಸೇರಿದ ಕೂಡಲೇ ನಾವು ಮಾಡ್ತಾ ಇದ್ದೆವು. ಪುನಃ ಅದನ್ನು ರಿನ್ಯೂ ಮಾಡ್ತಾ ಬಂದೆವು. ಇದು 2ನೇದು ತುಂಬ ಒಂದು ಸಾರ್ಥಕದ ಸಂಗತಿ. ಅದಕ್ಕೆ ಮನೆ ಬೆಳಕು ಅಂತ ಒಂದು ಕ್ಯಾಪ್ಷನ್ ಕೊಟ್ಟೆವು, ಮನೆ ಬೆಳಕು ಯೋಜನೆ. ಇದಕ್ಕೂ ಹಾಗೆ ಹಳೆ ವಿದ್ಯಾರ್ಥಿಗಳು ಧನ ಸಂಗ್ರಹ. ನಾನು ಹೇಳಿದಲ್ಲ, ಒಳ್ಳೆಯ ಕೆಲಸ ಮಾಡಿದರೆ ಎಸ್ಪೆಷಲಿ ಕೋಸ್ಟಲ್ ಬೆಲ್ಟಲ್ಲಿ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ, ದುಡ್ಡಿಗೆ ಕೊರತೆ ಇಲ್ಲವೇ ಇಲ್ಲ. ನಮಗೆ ಬಹುಶಃ ಮತ್ತೊಮ್ಮೆ ನನಗೆ 35,000 ರೂಪಾಯಿ ಪುನಃ ಸಂಚಯಕದಲ್ಲಿ ಲಾಭ ಬಂತು. ಅದನ್ನು ಪುನಃ ನಾನು ಅದನ್ನು ಗ್ಯಾಸ್ ಇದಕ್ಕೆ ಉಪಯೋಗಿಸಿದೆ. ಇದು 2ನೇದಾಯಿತು. ಇನ್ನೊಂದು ಸಂಗತಿ SLC. ನಾನು ಹೇಳಿದೆಲ್ಲ, ಸುಮ್ಮನೆ ಖಾಸಗಿ ನಾನು ಮಾತಾಡ್ತಾ ಇರ್ತೇನೆ ಮಕ್ಕಳ ಹತ್ರ. ಒಂದು ಹುಡುಗಿ ಕಣ್ಣೇನು ಕೆಂಡದ ಹಾಗೆ ಉಂಟು, ಕೆಂಪು ಉಂಟು, ಹುಷಾರುಂಟು. ಏನು ಕರೆದು ಕೇಳಿದೆ, ಏನು ನಿನ್ನ ಸಮಸ್ಯೆ ಏನು ಮುಖ ನೋಡುವಾಗ? ಆ ಹುಡುಗಿಯ ಮನೆಯಲ್ಲಿ ತಂದೆ ತಾಯಿಗೆ ಅಸೌಖ್ಯ ಆದರೂ ಕೆಲಸಕ್ಕೆ ಹೋಗಲೇಬೇಕು, ಇಲ್ಲದಿದ್ದರೆ ಉತ್ಪತ್ತಿ ಇಲ್ಲ. ಮನೆಯಲ್ಲಿ 5 ಜನ ಮಕ್ಕಳು, ಅಕ್ಕ, ಅಣ್ಣ ಮತ್ತು 2 ತಂಗಿಯಂದಿರು. ಇವಳು 4 ಗಂಟೆಗೆ ಎದ್ದು ಹಸಿ ಕಟ್ಟಿಗೆಯಲ್ಲಿ ಬೆಂಕಿ ಮಾಡಿಕೊಂಡು ಇವಳೇ ಪದಾರ್ಥ ಮಾಡೋದು, ರೊಟ್ಟಿ ಗಿಟ್ಟಿ ಎಲ್ಲ ಮಾಡೋದು ಇವಳೇ. ಮತ್ತು ಪುನಃ ಸಂಜೆ ಮನೆ ಹೋಗಿ ಅದನ್ನು ಇವಳೇ ಮಾಡೋದು. ಯಾಕಂದರೆ ಅವ್ರಿಗೆ ಸುಸ್ತಾಗಿರ್ತಾರೆ ಅಪ್ಪ ಅಮ್ಮನಿಗೆ.
ಹೀಗೆ ಸರ್ 4 ಗಂಟೆಗೆ ಎದ್ದು ಹೀಗೆ ಮಾಡಿದಾಗ ಹೀಗೆ ಅಂತೇಳಿ ಕಡೆ ಮನೆ ಹೋಗಿ ನೋಡಿದೆವು. ನಂಗೆ ಅನಿಸಿ ಯಾಕೆ ನಾವು ಈಗ ಗ್ಯಾಸ್ ಸಿಲಿಂಡರ್ ಕೊಡಬಾರ್ದು. 2014ರಲ್ಲಿ ಇದು ನಮ್ಮ ಮೋದಿಯವರ ಫ್ರೀ ಗ್ಯಾಸ್ಗಿಂತ ಮೊದಲೇ ಇದು ನಾನು ಮಾಡಿದ್ದು. ಅದನ್ನು ನೋಡಿ ಅಲ್ಲ, ಕಾಪಿ ಅಲ್ಲ, ಫಸ್ಟ್ ನಾನೇ ಮಾಡಿದ್ದು ಅದು. ಆಗ ಏನು ಮಾಡೋದು ಹೇಳಿದಾಗ ನನಗೆ ಇಲ್ಲಿ HP ಗ್ಯಾಸ್ ಇದೆ, ಬಾಲಾಜಿ ರಾಘವೇಂದ್ರಾಚಾರ್ಯ ಹೇಳಿ ಅವರನ್ನು ಸಂಪರ್ಕಿಸಿದೆ. ಸರಿ ಹೀಗೆ ಎಂತ ಮಾಡೋದು, ಅದು ಡಾಕ್ಯುಮೆಂಟ್ ಎಲ್ಲ ಬೇಕು ಅದಕ್ಕೆ, ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಕಷ್ಟ ಹೀಗೆ. ಅವ್ರು ಏನು ಹೇಳಿದರೆ ಶಾಲೆಯಲ್ಲಿ ಒಂದು ಲೆಟ್ರ್, ಇವಳು ನಮ್ಮ ಶಾಲೆ ಕಲಿತಾ ಇದ್ದಾಳೆ, ಇಲ್ಲ ಇವಳಿಗೆ ಸಂಪರ್ಕ ಕೊಡಿ. ಆ ಲೆಟರಿಗೆ ಒಂದು ಸಿಲಿಂಡರ್, ರೆಗ್ಯುಲೇಟರ್ ಮತ್ತು ಸೆಕೆಂಡ್ ಹ್ಯಾಂಡ್ ಒಲೆ, ಕೆಲವರು ಅವರಿಗೆ ರಿಜೆಕ್ಟ್ ಮಾಡಿ ಕೊಡ್ತಾರಲ್ಲ, ಅದನ್ನು ಸ್ವಲ್ಪ ರಿಪೇರ್ ಮಾಡಿ ಕೊಟ್ಟರು. ಅದು ನಮಗೆ ಫ್ರೀಯಾಗಿ ಸಿಕ್ಕಿತ್ತು. ಸುಮಾರು 3,000 ಚಿಲ್ಲರೆಗೆ, ಅದು 3,700 ಮತ್ತು ಲಾಸ್ಟ್ 3,900 ಆಯಿತು. ಸಿಲಿಂಡರ್, ರೆಗ್ಯುಲೇಟರ್ ಸಿಕ್ಕಿತ್ತು. ಫಸ್ಟ್ ನಾವು ಆ ಹುಡುಗಿಗೆ ಆ ಕನೆಕ್ಷನ್ನ ಮಾಡಿದೆವು, ಒಂದು ಸಿಲಿಂಡರ್ ಮಾಡಿದ್ದು. ಆಮೇಲೆ ಅವರ ಸಂಭ್ರಮಕ್ಕೆ ಮೇರೆ ಇಲ್ಲ. ಯಾಕೆ ಹೇಳಿದರೆ ಅಷ್ಟು ಊದಿ ಊದಿ ಕಣ್ಣು ಕೆಂಪು, ಕಣ್ಣು ಮೂಗಿನಲ್ಲಿ ಇದು ಒಂದು ಒತ್ತಿದ ಕೂಡಲೇ ಅದಕ್ಕೆ ಒಂದು ಮಿರಾಕಲ್, ಅದು ಅದ್ಭುತ ಲೋಕ. ಅದು ಆ ಕಷ್ಟ ಅನುಭವಿಸಿದವರೆಗೆ ಮಾತ್ರ ಸುಖ ಕಾಣುವುದು, ಅದು ಕರೆಕ್ಟ್ ಅನುಭವಿಸಲಿಕ್ಕೆ ಬರೋದು. ಅದಾಯಿತು. ಅದನ್ನು ಹಾಗೆ ನಾನು ಒಮ್ಮೆ ಆರಂಭಿಸಿದ್ದೇನೆ, ಮತ್ತೆ ಬಿಡುವುದಿಲ್ಲ. ಬಹುಶಃ ನಾನು ರಿಟೈರ್ಡ್ ಆಗುವಾಗ ನಾನು ಸರಿ ಲೆಕ್ಕ 90-100 ಮನೆಗೆ ಗ್ಯಾಸ್ ಸಂಪರ್ಕವನ್ನು 2014ರಲ್ಲಿ ಆರಂಭದ್ದು 2020ರವರೆಗೆ. ಮತ್ತೆ ನಾನೀಗ ಆ ಸಂಸ್ಥೆಯ ಸೆಕ್ರೆಟರಿ ಆಗಿದ್ದೇನೆ. ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಕೆನರಾ ಬ್ಯಾಂಕ್ ನಿವೃತ್ತ ಅಧಿಕಾರಿಗಳು 1 ವರ್ಷ ಸಪೋರ್ಟ್ ಮಾಡಿದರು. ಸಂಚಯಕದಿಂದ ಉಳಿತಾಯದ ಮೊತ್ತವನ್ನು ಅದಕ್ಕೆ ಉಪಯೋಗಿಸಿದೆ. ಯಾಕಂದರೆ ನಮ್ಮಲ್ಲೀಗ ಹೆಚ್ಚಿನವರು ಉತ್ತರ ಕರ್ನಾಟಕದಿಂದ ಬರುವ ಕೂಲಿ ಕಾರ್ಮಿಕರ ಮಕ್ಕಳೇ ಇರುವುದು. ಅವರು ಹೆಚ್ಚಿನವರು ಜೋಪುಡಿ, ಅವರಿಗೆ ಇಲ್ಲಿ ಕೇಳಿದರೆ ಸಿಗುವುದಿಲ್ಲ ಕನೆಕ್ಷನ್. ನಮ್ಮ ಈ ಒಂದು ಕಾಂಟ್ಯಾಕ್ಟ್ನಿಂದ ಈ ಕನೆಕ್ಷನ್ ಸುಲಭ ಸಾಧ್ಯ ಆಯಿತು. ಸೊ ಇದು ಮತ್ತೊಂದು ತುಂಬ ನನಗೆ ಧನ್ಯತೆಯನ್ನು, ಸಾರ್ಥಕವನ್ನು ಕೊಟ್ಟ ಕೆಲಸ. ಇದು ಆಸ್ಪತ್ರೆಗೆ ಸಾಮಾನ್ಯ ನಾನು ಅಸೌಖ್ಯ ಆದರೆ ನನ್ನ ಸ್ಕೂಟ್ರೋ ಕಾರಲ್ಲಿ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ. ಸಾಮಾನ್ಯ ಎಲ್ಲ ಆಸ್ಪತ್ರೆಯ ಡಾಕ್ಟರ್ಸ್ಗಳಿಗೆ ನನ್ನ ಪರಿಚಯ, ನನ್ನ ಫೋನಿಗೆ ಒಂದು ರೆಸ್ಪಾಂಡ್ ಮಾಡ್ತಿದ್ದರು. ಹೆಚ್ಚಿನವರ ಆಸ್ಪತ್ರೆಯ ಬಿಲ್ಲನ್ನು ನಾವೇ ಕಟ್ತಿದ್ದೆವು, ವ್ಯವಸ್ಥೆ ಮಾಡ್ತಿದ್ದೆ ನಾನು, ನಮ್ಮ ಶಾಲೆಯ ಮಕ್ಕಳ ವೈದ್ಯಕೀಯ ನೆರವನ್ನು. ಇನ್ನೊಂದು ಬಹಳ ಇದು ಹೇಳಿದರೆ ನಿಮ್ಗೆ ಗೊತ್ತಿದೆ, ದುರಭ್ಯಾಸ ನಮ್ಮ ಪೇರೆಂಟ್ಗಳಲ್ಲಿ. ನಾನು ಇಲ್ಲಿ AB ಬಾಳಿಗ ಆಸ್ಪತ್ರೆಯನ್ನು ನೆನಪು ಮಾಡಿಕೊಳ್ಳಬೇಕು. ಡಾಕ್ಟರ್ ವಿರೂಪಾಕ್ಷರು ಅವರು ಸಾಮಾನ್ಯ ನಮ್ಮಲ್ಲಿ ಹಲವು ಬಾರಿ ಬಂದು ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಮತ್ತು ಅವರು ಸಾಮಾನ್ಯ 15 ದಿವಸಕ್ಕೊಮ್ಮೆ ನಮ್ಮ ಮಕ್ಕಳನ್ನು ಬಸ್ ಕಳಿಸ್ತಾಯಿದ್ರು. ಆ ಮಕ್ಕಳನ್ನು ಯಾರ ಮನೆಯಲ್ಲಿ ಆ ಅಭ್ಯಾಸ ಇದೆ ಆ ಮಕ್ಕಳಿಗೆ ಶನಿವಾರ ಅಲ್ಲಿ ಒಂದು 2-3 ಗಂಟೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಅಂದರೆ ಅವ್ರು ಏನು ಹೇಳ್ತಾಯಿದ್ರು ಹೇಳಿದರೆ, ಒಂದು ಮನೆಯಲ್ಲಿ ಅಪ್ಪ ಕುಡಿತಾ ಇದ್ದರೆ ಅದು ಗೊತ್ತಿಲ್ಲದೆ ಮಕ್ಕಳಿಗೆ ಬೇಗ ಪ್ರಚೋದನೆ ಆಗ್ತದೆ, ಅವರು ಅದಕ್ಕೆ ಬಲಿಪಶುರಾಗುವ ಸಾಧ್ಯತೆಗಳು ಹೆಚ್ಚು. ಸೊ ಅವರನ್ನು ಮೊದಲು ಎಜುಕೇಟ್ ಮಾಡಬೇಕು ಹೇಳಿ. ನನಗದು ಹೌದು ಅನ್ನಿಸಿತು. ಅವ್ರು ಹೇಳಿದಾಗೆಲ್ಲ ನಮ್ಮ ಮಕ್ಕಳನ್ನು ಕಳಿಸ್ತಾಯಿದ್ದು. ಮಕ್ಕಳು ಕೆಲವೊಮ್ಮೆ ಮುಜುಗರ ಮಾಡ್ತಿದ್ರು ಹೇಳಲಿಕ್ಕೆ, ಎಸ್ಪೆಷಲಿ ಹುಡುಗಿಯರು, ನನ್ನಪ್ಪ ಕುಡಿತಾ ಇದ್ದಾನೆ ಹೇಳಲಿಕ್ಕೆ. ಅದನ್ನು ಸ್ವಲ್ಪ ಜಾಗ್ರತೆಯಲ್ಲಿ ಟ್ಯಾಕ್ಲ್ ಮಾಡಬೇಕಿತ್ತು. ಅದು ಇನ್ನೊಂದು ತುಂಬ ಖುಷಿ. ಅದು ಕಡೆಯವರೆಗೂ ಅದನ್ನು ಮಾಡ್ತಾಯಿದ್ದೆ. ಎಷ್ಟೋ ಮಕ್ಕಳು, ಅದು ಉಲ್ಲೇಖಿಸಲೇಬೇಕು, ಅದು ವಿರೂಪಾಕ್ಷರ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಒಂದು ಹುಡುಗಿ 10ನೇ ಕ್ಲಾಸ್, ತುಂಬ ಹುಷಾರನ ಹುಡುಗಿ. ಅವಳಿಗೆ ಗೊತ್ತುಂಟು, ನನ್ನ ಹತ್ರ ಹೇಳಿದರೆ ಒಂದು ದಿವಸ ಬಂದು ಜೋರು ಮರಗ್ತಾ ಇದ್ದಾಳೆ. ಏನು ಹೇಳಿದರೆ, ಆ ದಿವಸ ಅವಳ ಅಪ್ಪನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಪರಿಣಾಮ ಬಾಡಿಗೆ ಮನೆ ಇದ್ದದ್ದು. ಮನೆ ಓನರ್ ಹೇಳಿದರೆ, ತಾಯಿಯನ್ನು ಮತ್ತು 2 ಹುಡುಗಿಯರು, ನೀವು ಇಲ್ಲಿಂದ ಖಾಲಿ ಮಾಡಿ, ನೀವು ಇಲ್ಲಿರೋದು ಬೇಡ ಹೇಳಿ. ಎಂತ ಕೇಳುವಾಗ ಅವ ಕುಡಿತದ ಅಭ್ಯಾಸದವ, ಕುಡ್ದ, ಬಿದ್ದ, ಎಂತ ಕಳ್ಳತನ ಮಾಡಿದ, ರಿಪೋರ್ಟ್ ಆಯಿತು. ಏನು ಪರಿಚಯ, ವಿರೂಪಾಕ್ಷರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಮತ್ತೊಂದು 3 ದಿವಸ ನಂತರ ಡಿಸ್ಚಾರ್ಜ್ ಆಯಿತು. ಆ ಬಳಿಕ ಅವರು ಆಸ್ಪತ್ರೆಗೆ ಸೇರಿಸಿದೆ. 1 ವಾರ ಅಲ್ಲೇ ಇದ್ದರು. ಎಂಥ ಬದಲಾವಣೆ ಹೇಳಿದರೆ, ಆ ಮನುಷ್ಯ ಈಗ ಆ ತಾಯಿ ಸಿಕ್ಕಿದಾಗ ಹೇಳ್ತಾನೆ, ನಿಮ್ಮಿಂದಾಗಿ ನಾನೀಗ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇದ್ದೇನೆ ಹೇಳಿ. ಆ ತಾಯಿ ಅಂದರೆ ಆ ಇಬ್ಬರಲ್ಲಿ ಒಬ್ಬಳಿಗೆ ಮದುವೆ ಆಗಿ ಆಯಿತು, ಮತ್ತೊಬ್ಬಳು ವಿದ್ಯಾಪೋಷಕಳಿದ್ದಾಳೆ, ಇಂಜಿನಿಯರ್ ಆಗಿದ್ದಾಳೆ, ಜಾಬ್ ಆಯಿತು ಅವಳಿಗೆ. ಅವನೀಗ ಒಳ್ಳೆ ಮೇಸ್ತ್ರಿ, ಅವ ಒಳ್ಳೆ ಪರ್ಸನಲಿಗೆ ನೋಡುವ ಖುಷಿ ಆಗ್ತವ. ಅವ ಅಷ್ಟು ಚೆನ್ನಾಗಿದ್ದಾನೆ. ಇಡೀ ಒಂದು ಕುಟುಂಬ ಇದು ಒಂದು ನಾನು ಹೇಳ್ತಾ ಇರೋದು. ಇಂಥ 10 ಕುಟುಂಬಗಳು, ಈ ದುಶ್ಚಟದಲ್ಲಿದ್ದ ಕುಟುಂಬಗಳನ್ನು ನಾನು ಪರಿವರ್ತಿಸಲಿಕ್ಕೆ ನನ್ನ ಮಟ್ಟಿನ ಪ್ರಯತ್ನವನ್ನು ಮಾಡಿದೆ. ನಾನೇ ಅಲ್ಲ, ಇದಕ್ಕೆ ಹೇಳಿದಲ್ಲ, ನಾನು AB ಬಾಳಿಗ ಆಸ್ಪತ್ರೆಯನ್ನು ನೆನಪು ಮಾಡಿಕೊಳ್ಳೇಬೇಕು. ಇದು ಒಂದು. ಇನ್ನೊಂದು ಇಂಥ ಸಾಮಾಜಿಕ ಕೆಲಸ ಹೇಳಿದರೆ, ನಾನು ರಿಟೈರ್ಡ್ ಆಗುವ ಇದು 2 ವರ್ಷದ, ನಾನು ಬೇಗನೆ ಮಾಡಬೇಕಿತ್ತು ಅನ್ನಿಸಿತ್ತು ನನಗೆ. 2-2.5-3 ವರ್ಷದ ಮೊದಲು ನಮ್ಮ ಟೀಚರ್ HM ಹುಡುಗಿಯರು
ಟೀಚರ್ಸ್ ಹತ್ರ ಹೇಳ್ತಾರೆ, ಅದು ಅಂಥ ವಿಷಯ ನಮ್ಮ ಹತ್ರ ಹೆಚ್ಚು ಹೇಳೋದಿಲ್ಲ. ಟೀಚರ್ ಹೇಳಿದರು, ಸರ್ ಹೀಗೆ ಅವಳಿಗೆ ಮದುವೆ ಮಾಡಲಿಕ್ಕೆ ಹೊರಟಿದ್ದಾರೆ ಮನೆಯಲ್ಲಿ, ತುಂಬ ಹುಷಾರಿನ ಹುಡುಗಿ. ನನಗೆ ಈ ಪತ್ರಿಕೆಯಲ್ಲಿ ನೋಡುವಾಗ ಸಿಟ್ಟು ಬರ್ತದೆ. ಹೇಗೆ 1 ಲಕ್ಷ ಮನೆ ಕಟ್ಟಿಸಿಕೊಟ್ಟೆ, 2 ಲಕ್ಷ ಎಲ್ಲಿ ಕಟ್ಟಿಕೊಟ್ಟದ್ದು ಅನ್ನಿಸ್ತದೆ. ಇಡೀ ಜಿಲ್ಲೆಯಲ್ಲಿ ನಾವು 230 ಬಾಲ್ಯ ವಿವಾಹ ನಿಲ್ಲಿಸಿದ್ದೇವೆ. 230 ಒಂದು 4 ಶಾಲೆ ಹೋದರೆ ಸಿಗ್ತದೆ. ಒಂದು ವರ್ಷದಲ್ಲಿ ಇವರ ಬಾಲ್ಯ ವಿವಾಹ ನಿಲ್ಲಿಸಿದ ಸಂಖ್ಯೆ ಇಷ್ಟೇ. ನೀವು ಉತ್ತರ ಕರ್ನಾಟಕ ಮಕ್ಕಳಿರುವ ಶಾಲೆಗೆ ಹೋದರೆ ನಿಮಗೆ ಮೋರ್ ದ್ಯಾನ್ 50% ಜನರಿಗೆ, ಕೆಲವರಿಗೆ ಆಲ್ರೆಡಿ ಫಿಕ್ಸ್ ಆಗಿರ್ತದೆ, ಮಾವನೋ ಮಾವನ ಮಗನೋ, ಇನ್ನು ಕೆಲವರಿಗೆ ಎಂಗೇಜ್ಮೆಂಟ್ ಆಗಿರ್ತದೆ. ಇದು ವಾಸ್ತವ. 6 ಮಕ್ಕಳ ಬಾಲ್ಯ ವಿವಾಹನ ನಿಲ್ಲಿಸಿದ್ದೇನೆ ಆ 2.5 ವರ್ಷದಲ್ಲಿ. ಈಗಲೂ ಅವರು ಓದ್ತಾ ಇದ್ದಾರೆ. ಒಬ್ಬಳಿಗೆ ಮದುವೆ ಆಯಿತು, ಮತ್ತೊಬ್ಬಳಿಗೆ ಜಾಬ್ ಸಿಕ್ಕಿತು, ಈಗ ಸಂಪರ್ಕದಲ್ಲಿ ಕೆಲವರಿದ್ದಾರೆ. ಇದಕ್ಕೆ ಸಮಾಧಾನ ಭೇದ ದಂಡ ಒಂದೇ ಆಗೋದಿಲ್ಲ. ಹೇಗೆ ಮಾಡಿದ್ರಿ? ಮೊದಲು ಕನ್ವಿನ್ಸ್ ಅವ್ರ ಹತ್ರ ಮಾಡೋದು, ನೋಡಿ ಹೀಗೆ. ಮತ್ತೆ ಮಾತಾಡ್ತಾ ನೋಡಿ ನಿಮ್ಗೆ ಗೊತ್ತಿದೆಯಾ, ಕಾನೂನಿದೆ. ಅಪ್ಪ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ, ಅಮ್ಮನನ್ನು ಅರೆಸ್ಟ್ ಮಾಡ್ತಾರೆ, ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಒಬ್ಬಳು ಹುಡುಗಿಯನ್ನು ನಾನು ಅಲ್ಲಿಂದ ಮನೆಯಿಂದ ತಪ್ಪಿಸಿ ಅವಳನ್ನು ಇಲ್ಲಿ ಸ್ಟೇಟ್ ಹೋಮಿಗೆ ಸೇರಿಸಿದೆ. ಅವಳು ಅಲ್ಲಿಂದ ಶಾಲೆಗೆ ಬರ್ತಾಯಿದ್ಲು, ನಿಟ್ಟೂರಲ್ಲಿ ಸ್ಟೇಟ್ ಹೋಮ್ ಇದೆ, ಅಲ್ಲಿಂದಲೇ ಬರ್ತಾಯಿದ್ಲು. ಅವಳಿಗೆ ಕಾಲೇಜ್ ಹೋಗ್ತಾ ಇದ್ದಾಳೆ, ತುಂಬ ಖುಷಿಯಲ್ಲಿದ್ದಾಳೆ. 2 ಮನೆಗೆ ಪೊಲೀಸನ್ನು ಕಳಿಸಿದೆವು. ಪೊಲೀಸ್ ಅಟ್ಯಾಕ್ ಮಾಡಿ, ನೋಡಿ ಹೀಗೆ ನೀವು ಅವ್ರಿಗೆ ಮಾಡಿದರೆ ನಿಮ್ಮನ್ನು ಮೊದಲೇ ಅರೆಸ್ಟ್ ಮಾಡ್ತೇವೆ, ನಮ್ಗೆ ಗೊತ್ತಿಲ್ಲದೆಲ್ಲದು ಮಾಡಿದರೂ ಕೂಡ ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ. ನಾನು ಮತ್ತೆ ಅಂಥವ್ರ ನಂಬರ್ ತಗೊಂಡು ಹೇಳಿದೆ, ನೋಡಿ ನಾನು ಇದನ್ನು ಬಿಡುವುದಿಲ್ಲ. ಅಲ್ಲಿ ಸ್ವಲ್ಪ ನಾನು ತುಂಬ ಹಾರ್ಷಾಗೇ ಇದ್ದೆ, ಯಾಕಂದರೆ ಅದು ಹಂತವಾಗಿ ಒಮ್ಮೆಲೆ ಆಗೋದಿಲ್ಲ, ತುಂಬ ಜಾಗ್ರತೆ ಬೇಕು. ಅಲ್ಲಿ ನೋವಿನಲ್ಲಿ ಹೇಳಬೇಕು ನಾನು, ನಮ್ಮಲ್ಲಿ ಒಬ್ಬ ಕೃಷ್ಣ ಅಂತ, ಹಾಗಾಗಿ ಚೀನಾದಲ್ಲಿದ್ದಾನೆ ಈಗ. ಅವ ಮ್ಯಾಥ್ಸಲ್ಲಿ ರಿಸರ್ಚ್ ಮಾಡಿ, ಮತ್ತು ಪಾಂಡಿಚೇರಿಯಲ್ಲಿ MSc ಮಾಡಿ, ಭೂಪಾಲಲ್ಲಿ ರಿಸರ್ಚ್ ಮಾಡಿ, ಅಮೇರಿಕಾದಲ್ಲಿ 2 ವರ್ಷ ಇದ್ದು, ಈಗ ಚೀನಾದಲ್ಲಿ ಮೊನ್ನೆ ಆನ್ಲೈನಲ್ಲಿ ಚೀನಾದಲ್ಲಿ ಮಾತಾಡಿದ. ಎಷ್ಟು ಒಳ್ಳೆಯ ಹುಡುಗ ಹೇಳಿದರೆ, ಅವನು ಪಾಪ ಸ್ಟೈಪಂಡ್ರಿ ಬಂದದ್ರಲ್ಲಿ ಭೂಪಾಲ್ನಲ್ಲಿ ಅವನಿಗೆ ಸ್ಮಾರ್ಟ್ಫೋನ್ ಸಿಕ್ಕಿದ್ದೇ ಇತ್ತೀಚೆಗೆ 4-5 ವರ್ಷದಿಂದ. ಅವ 30,000 ರೂಪಾಯಿ ವಿದ್ಯಾಭೂಷಣ ಕಳಿಸಿ. ಎಂತ ಮಾರೆ ಸರ್, ಬೇಡ ನಂಗೆ ಹೆಚ್ಚಾಗ್ತದೆ ಸರ್. ಅಮೇರಿಕಕ್ಕೆ ಹೋದ, ಅಲ್ಲಿಂದ 60,000 ರೂಪಾಯಿ ಕಳಿಸಿದ. ನಂಗೆ $2,000 ಸಿಗ್ತದೆ ಸರ್, ನಂಗೆ ಖರ್ಚಿಲ್ಲ ಇಲ್ಲಿ. ಅಷ್ಟು ಮುಗ್ಧ ಹುಡುಗ. ಅವನ ತಂಗಿ ಒಬ್ಬಳಿದ್ಲು, ಅವಳು ಹುಷಾರನ ಹುಡುಗಿ. 8ನೇ ಕ್ಲಾಸ್ ಆಯಿತು. 8ನೇ ಕ್ಲಾಸ್ ಆಗಿ 9ನೇ ಕ್ಲಾಸ್ ಸ್ಟಾರ್ಟ್ ಆಯಿತು. ಹುಷಾರು ನೋಡಿ, ನಮ್ಗೆ ಗೊತ್ತಿದ್ರು ಹುಷಾರು ಹುಡುಗ. ನಮ್ಮ ಮಕ್ಕಳು ನಮಗೆ ಹೆಚ್ಚು ನೋಟೇಬಲ್ ಬರಲಿಲ್ಲ. ಏನು ಮಳೆಗಾಲ ಟೈಮ್, ಅದು ಸಾಮಾನ್ಯ ಮೇ ಆ್ಯಂಡ್ ಜೂನ್ ಫಸ್ಟ್ ವೀಕ್. ಇವನ ಹತ್ರ ಕೇಳಿದೆ, ಇವ ಮಾತಾಡಲಿಲ್ಲ. ಕಡೆಗೆ ಮನೆಗೆ ಹೋದೆ, ಜೋರು ಮಳೆ ಬರ್ತಾಯಿತ್ತು. ಮಳೆ ಎಸ್ಕೊಂಡಾದ್ರು, ಇಲ್ಲ ಅವಳಿಲ್ಲ, ಹುಡುಗಿ ಇಲ್ಲ, ತಾಯಿಯೂ ಎಸ್ಕೊಂಡಾದ್ಲು. ವಿಷಯ ಏನು ಹೇಳಿದರೆ, ಆ ಹುಡುಗಿಗೆ ಏಪ್ರಿಲ್ ತಿಂಗಳಲ್ಲಿ, ಅದು ಯಾವಾಗ ಹೇಳಿದರೆ ಈ ಕೃಷ್ಣ ಇದ್ದಾನಲ್ಲ, ಮರುದಿವಸ ಸಮಾಜ ಪರೀಕ್ಷೆ, ಮೊದಲ ದಿವಸ ತಂಗಿಗೆ ಮದುವೆ. 8ನೇ ಕ್ಲಾಸಿನ ಹುಡುಗಿ ಊರಲ್ಲಿ ಮದುವೆ ಬಾಗಲಕೋಟೆಯಲ್ಲಿ. ಇವ ಪಾಪ ಅಲ್ಲಿ ಹೋಗಿ ಮರುದಿವಸ ಬಂದು ಪರೀಕ್ಷೆ ಬರೆದ ಹುಡುಗ. ಇವ ಭಾಳ ಮುಗ್ಧ ಹೇಳಿದರೆ ಇವನಿಗೆ ತಪ್ಪು ಗೊತ್ತಾಗ್ತದೆ, ಪ್ರತಿಭಟಿಸುವ ಸಾಮರ್ಥ್ಯ ಇಲ್ಲ, ವ್ಯಕ್ತಿತ್ವ ಅಲ್ಲ, ಅವ ಹೇಳುವುದೂ ಇಲ್ಲ. ಕಡೆಗೆ ನಾನು 2 ಸಲ ಹೋದ್ಮೇಲೆ ಹೇಳಿದರು, ಸರ್ ಹೀಗೆ ಆಯಿತು, ಅವಳಿಗೆ ಮದುವೆ ಆಗಿದೆ ಆಲ್ರೆಡಿ. ಅಲ್ಲಿಗೆ ಬಿಟ್ಟೆ. ತುಂಬ ನೋವಾಯಿತು, ಯಾಕಂದರೆ ಇನ್ನು ನಾನೇನು ಮಾಡಲಿಕ್ಕಿಲ್ಲ. ಹೌದು, ಕಾಲ ಮಿಂಚಿ ಹೋಯಿತು, ಅವಳ ಬದುಕನ್ನು ನಾನು ಬರ್ಸ್ಟ್ ಮಾಡಬಾರ್ದು. ಸೊ ತುಂಬ ಆಘಾತ ಆದ ಸಂಗತಿ ಅದು. ಆ ಬಳಿಕ ನಾನು ಇದನ್ನು ಹೆಚ್ಚು ಎಚ್ಚರದಲ್ಲಿದ್ದೆ, ಯಾಕಂದರೆ ಕಾಲ ಮಿಂಚಿ ಹೋದ್ಮೇಲೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದರ ಪೂರ್ವದಲ್ಲೇ ನಾವು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಆ ಸಂದರ್ಭದ ಮತ್ತೆ ನನಗೆ ಬಿಡುವಾದಾಗೆಲ್ಲ ಅದನ್ನು ಹೇಳ್ತಾ ಇದ್ದೆ, ಎಸ್ಪೆಷಲಿ ಹುಡುಗಿಯರಿಗೆ ತುಂಬ ಜಾಗ್ರತೆ ಮಾಡಿ, ನಿಮ್ಮ ಲೈಫನ್ನು ನೀವೇ ಕಟ್ಟಿಕೊಳ್ಬೇಕು, ಯಾರೂ ಅಲ್ಲ, ಯಾರನ್ನು ಪೂರ್ತಿ ನಂಬೇಡಿ, ಇಂಥ ಮಾತುಗಳನ್ನು ನಾನು ಆಡ್ತಾ ಇದ್ದೆ ಹುಡುಗಿಯರಿಗೆ ಆಗುವಾಗ. ಇದು ಮತ್ತೊಂದು ತುಂಬ ಮಾತ್ರ, ಅದು ನಾನು ತುಂಬ ಲೇಟ್ ಆಯಿತು. ನಾನು ಇದನ್ನು ಸ್ವಲ್ಪ ಬೇಗನೆ ಈ ಬಗ್ಗೆ ಎಚ್ಚರ ಬೇಕಿತ್ತು. ಇದು ಎಲ್ಲ ಕನ್ನಡ ಮಾಧ್ಯಮ ಟೀಚರ್ಸ್ಗೆ ಇರುವ ಅವಕಾಶ. ಇದು ನಾನು ಅವಕಾಶ ಅಂತ ಹೇಳೋದು ಸತ್ಯ. ನೋಡಿ, ಈ ಅವಕಾಶ ಒಂದು ಯಾವುದು ಇಂಗ್ಲೀಷ್ ಮೀಡಿಯಮ್ ಈಗ ಏನೆಲ್ಲ ನಾನು ಮಾಡಿದೆ, ಇದು ನಾನೊಂದು ಖಾಸಗಿ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಟೀಚರ್ ಆದ್ದರಿಂದ ಸಿಕ್ಕಿದ ನನಗೆ ಭಾಗ್ಯ ಇದು. ನಾನೊಂದು ಲೆಕ್ಚರ್ ಆಗಿದ್ದರೆ ಅಥವಾ ಇಂಗ್ಲೀಷ್ ಮೀಡಿಯಮ್ಸ್ಗಳು ನನಗೆ ಸಂಬಳ ಜಾಸ್ತಿ ಇರ್ಬೋದು, ಫೇಮಿ ಸಿಗ್ಬೋದು, ಆದರೆ ಈ ಅವಕಾಶ, ಈ ಧನ್ಯತೆ ನನಗೆ ಸಿಕ್ಕುವುದಿಲ್ಲ. ಇದನ್ನು ನಾನು ಪೂರ್ತಿ ಸ್ವಾರ್ಥಕ್ಕೆ, ನಾನೇನು ಇದರಿಂದ ಆನಂದ ಪಟ್ಟಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಈಗ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇಲ್ಲದಿದ್ದರೆ ಮುರಳಿ ಕಡಕಾರ್ ರಿಟೈರ್ಡ್ ಟೀಚರ್ ಮುಗೀತು, ಅಷ್ಟಲ್ಲ. ನನ್ನ ಚಾನೆಲ್ನಲ್ಲಿ ಈ ರೀತಿಯ ವಿಡಿಯೋವನ್ನು ಮಾಡುವ ಉದ್ದೇಶವೇ ನಾವೆಲ್ಲರೂ ಬದುಕನ್ನು ಅರ್ಥ ಮಾಡ್ಕೋಬೇಕು, ಸಮಾಜವನ್ನು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಮುರಳಿ ಕಡೇಕಾರ್ ಅವರ ಈ ಸಮಾಜ ಸೇವಾ
ಒಂದು ಅಭಿಯಾನದ ಒಂದು ಅನಾವರಣ ಏನಿದೆ ಅದು ನಿಮಗೇನು ಅನ್ನಿಸ್ತು? ನಿಮ್ಮ ಬದುಕಿನಲ್ಲಿ ಈ ರೀತಿಯ ವ್ಯಕ್ತಿಗಳನ್ನೇನಾದರೂ ನೋಡಿದ್ದೀರಾ? ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೇನೆ. ದಯವಿಟ್ಟು ಪ್ರತಿಕ್ರಿಯಿಸಿ. ನಿಮ್ಮ ಪ್ರತಿಕ್ರಿಯೆಯ ಮೂಲಕ ನಾವು ಇಂಥ ಕೆಲಸಗಳನ್ನು ಹೆಚ್ಚೆಚ್ಚು ಮಾಡುವ ಸ್ಫೂರ್ತಿ ಕೂಡ ನಮಗೆ ದಕ್ಕತ್ತೆ.